ಚಂದನ ವಾಹಿನಿಯ ಎಲ್ಲ ಚಂದದ ವೀಕ್ಷಕರಿಗೆ ಹಾಗೂ ನಮ್ಮ ಕರುನಾಡಿನ ಎಲ್ಲ ರೈತ ಬಾಂಧವರಿಗೆ ಅವರ ಕುಟುಂಬಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇದು ಕರುನಾಡಿನ ಮನೆ ಮನಗೆದ್ದಂತ ನಮ್ಮ ಚಂದನ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ರೈತರತ್ನ. ಇದು ನಮ್ಮ ಚಂದನ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ರೈತರತ್ನ ಕಾರ್ಯಕ್ರಮ. ಇಲ್ಲಿ ರೈತ ಸಾಧಕರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೆಸಿ ಕೂಡಿಸಿ ಅವರ ಜೀವನದ ಪ್ರತಿಯೊಂದು ಪುಟಗಳನ್ನು ನಿಮ್ಮ ಮುಂದೆ ತೆರೆದಿಡುವ ಮೂಲಕ ರೈತರು ಕೂಡ ಸಾಧನೆ ಮಾಡ್ಬೋದು ಅನ್ನೋದನ್ನು ಸಮಾಜಕ್ಕೆ, ಜನರಿಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದ ಬೆನ್ನೆಲುಬಾದ ರೈತರು ಮುಂದೆ ಇನ್ನೂ ಹೆಚ್ಚು ಸಮೃದ್ಧಿಯಾಗಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಯುವಕರಿಗೆ ತಿಳಿಸ್ಕೊಡೋದಕ್ಕೆ ಈ ಕಾರ್ಯಕ್ರಮ ಒಂದು ಉದ್ದೇಶಪೂರ್ವಕವಾಗಿ ನಡೆಸ್ತಾ ಇರುವಂಥದ್ದು. ಇನ್ನು ಕಾರ್ಯಕ್ರಮದ ಮೊದಲ ಭಾಗವಾಗಿ ನಾವು ನಮ್ಮ ಪ್ರತಿ ಸಂಚಿಕೆನಲ್ಲೂ ಕೂಡ ಹೇಳ್ತಾ ಇದ್ದೀವಿ, ಕೇವಲ ನಾವು ಮಾತಾಡೋದು, ನಮ್ಮ ಸಾಧಕರು ಮಾತಾಡೋದು ಅಷ್ಟೇ ಅಲ್ಲ, ಎಲ್ಲ ಮಾತುಗಳಿಗೂ ಒಂದು ರೀತಿ ಸ್ಫೂರ್ತಿ ಸಿಗಬೇಕು, ಜೊತೆಗೆ ಅರ್ಥ ಸಿಗಬೇಕು. ಅವ್ರು ಹೇಳ್ತಿರುವಂಥ ವಿಚಾರಗಳು ಜನಸಾಮಾನ್ಯರಾದ ನಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಈ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಈ ಎರಡು ಮಹನೀಯರು ನಮ್ಮ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿರೋದೇ ಕಾರಣ ಅಂತಲೇ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು. ಸೊ ಇವತ್ತಿನ ಸಂಚಿಕೆಗೂ ಕೂಡ ವೆಲ್ಕಮ್ ಮಾಡಿಬಿಡೋಣ ನಮ್ಮ ಪ್ರೀತಿಯ ತೀರ್ಪುಗಾರರನ್ನ. ಮೊದಲನೇದಾಗಿ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಹ ವಿಸ್ತರಣಾ ನಿರ್ದೇಶಕರು ಡಾಕ್ಟರ್ ಕೆ.ಪಿ. ರಘುಪ್ರಸಾದ್ ಸರ್. ಸರ್ ನಮಸ್ತೆ ಅಂಡ್ ವೆಲ್ಕಮ್ ಸರ್. ಆ್ಯಂಡ್ ಎಲ್ಲ ಸಾಹಿತ್ಯಾಭಿಮಾನಿಗಳಿಗಂತೂ ಗೊತ್ತಿಲ್ಲದಲೇ ಇರೋ ಅಂತ ಹೆಸರು ಅಲ್ಲವೇ ಅಲ್ಲ ಅಂತಲೇ ಹೇಳಬೇಕು. ಚಿರಪರಿಚಿತರು, ಹೆಸರಾಂತ ಕೃಷಿ ಸಾಹಿತಿಗಳು, ಜೊತೆಗೆ ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಕೂಡ ಆಗಿರುವಂಥ ನಮ್ಮ ಪ್ರೀತಿಯ ತೀರ್ಪುಗಾರರು ಚನ್ನಪ್ಪ ಅಂಗಡಿ ಸರ್ ಕೂಡ ಇದ್ದಾರೆ. ಅವ್ರನ್ನೂ ಬರಮಾಡ್ಕೊಂಡ್ಬಿಡೋಣ ಇವತ್ತಿನ ಕಾರ್ಯಕ್ರಮಕ್ಕೆ. ಸರ್ ವೆಲ್ಕಮ್ ಸರ್. ತೀರ್ಪುಗಾರರನ್ನ ಸ್ವಾಗತಿಸಿದ್ದಾಯಿತು. ನಮ್ಮ ಸಂಚಿಕೆಗಳು ಹುರುಳು ಹೋಗ್ತಾ ಇದ್ದ ಹಾಗೆ ನಾವು ತಿಳ್ಕೊಳ್ಳುವಂಥ ವಿಚಾರಗಳು ಅಗಾಧ ಆಗ್ತಾ ಇದೆ. ಅದರಲ್ಲಿ ಕೇವಲ ಕೃಷಿ ಅಂತ ಆರಂಭ ಆಯಿತು, ಬೆಳೆ ಅಂತ ಆರಂಭ ಆಯಿತು, ವಾಣಿಜ್ಯ ಬೆಳೆ ಆಯಿತು, ಸಮಗ್ರ ಕೃಷಿ ಆಯಿತು. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ನಮಗೆ ಹೆಚ್ಚು ಕಾಣಸಿಗ್ತಾ ಇರೋವಂಥದ್ದು ವಿಜ್ಞಾನ ಹಾಗೂ ತಂತ್ರಜ್ಞಾನ. ಈ ತಂತ್ರಜ್ಞಾನ ಅನ್ನೋದನ್ನು ಎಲ್ಲ ರೈತರು ಯೂಸ್ ಮಾಡಬಹುದಾ? ಇದೇನೆ ನಮಗಿರುವಂಥ ದೊಡ್ಡ ಕ್ವೆಶ್ಚನ್ ಮಾರ್ಕ್. ಯೂಸ್ ಮಾಡಬಹುದು, ಆದರೆ ಅದು ಅವರ ಒಂದು ಬೆಲೆಗೆ ಎಟುಕುವಂತೆ ಸಿಗಬೇಕು, ಅವರಿಗೆ ಯೂಸ್ ಮಾಡೋದಕ್ಕೆ ಅರ್ಥ ಆಗಬೇಕು, ಹೇಳ್ಕೊಡೋ ಅಂಥವ್ರು ಇರಬೇಕು. ಹೀಗಿರುವಾಗ ರೈತನ ಕೆಲಸ ಕೂಡ ಸುಗಮ ಆಗುತ್ತೆ, ಜೊತೆಗೆ ತಂತ್ರಜ್ಞಾನದ ಅರಿವು ಕೂಡ ಹೆಚ್ಚು ಹೆಚ್ಚು ರೈತರಲ್ಲಿ ಮೂಡೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಮೂಲಕ ಒಂದು ಹೊಸ ಅನ್ವೇಷಣೆಗಳು, ಆಲೋಚನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಯಾಕೆ ಇವತ್ತು ತಂತ್ರಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಒಂದು ಉದಾಹರಣೆ ಅದಕ್ಕೆ ಡ್ರೋನ್ ಅಂತ ಹೇಳ್ಬೋದು. ಇವತ್ತು ಡ್ರೋನ್ ಯಾವ ಕ್ಷೇತ್ರದಲ್ಲಿ ಇಲ್ಲ, ಫೋಟೋಗ್ರಫಿ ಆಗಿರಬಹುದು ಅಥವಾ ಬೇರೆ ಹಲವಾರು ಕ್ಷೇತ್ರಗಳಲ್ಲಿ ಡ್ರೋನನ್ನು ನಾವಿವತ್ತು ಉಪಯೋಗಿಸ್ತೀವಿ. ಹಾಗೆ ಈ ಒಂದು ಡ್ರೋನ್ ಬಳಕೆಯನ್ನು ಕೃಷಿ ಕ್ಷೇತ್ರದಲ್ಲೂ ಕೂಡ ಯಾರ್ಯಾರು ಒಂದು ದೊಡ್ಡ ಮಟ್ಟದಲ್ಲಿ ರೈತರು ಕೃಷಿಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಬಳಸ್ತಾ ಇದ್ದಾರೆ. ಹೀಗೆ ಡ್ರೋನ್ ತಂತ್ರಜ್ಞಾನ ಹೇಗೆ ರೈತರಿಗೆ ಪರಿಚಯ ಮಾಡಿಕೊಡ್ಬೇಕು, ಇದರ ಉದಾಹರಣೆ, ಅದಕ್ಕೆ ಅರ್ಥ ಇವತ್ತಿನ ನಮ್ಮ ವೇದಿಕೆ ಮೇಲೆ ಸಂಪೂರ್ಣವಾಗಿ ಎಲ್ಲ ಪ್ರೇಕ್ಷಕರಿಗೂ ಸಿಗುತ್ತೆ. ಅದಕ್ಕೂ ಮುಂಚೆ ಸ್ವಲ್ಪ ವಿಚಾರ ನಾವು ತಿಳ್ಕೊಳ್ಳೋಣ ಅಲ್ವಾ? ಹೇಗೆ ಡ್ರೋನ್ ತಂತ್ರಜ್ಞಾನ ರೈತರಿಗೆ ಸಹಾಯಕಾರಿ ಆಗುತ್ತೆ, ಯಾವ್ಯಾವ ಕೆಲಸಗಳಲ್ಲಿ ಡ್ರೋನನ್ನು ಬಳಸ್ಬೋದು? ಯಾಕಂದರೆ ಕೃಷಿ ಅನ್ನುವಂಥದ್ದೇ ಹಲವಾರು ಸ್ಟೆಪ್ಸನ್ನು ಒಳಗೊಂಡಿರುವಂಥದ್ದು. ಅಂದರೆ ಒಂದು ಹೊಲ ಉಳೋದ್ರಿಂದ ಆಗಿರ್ಬೋದು, ಬೀಜ ಬಿತ್ತೋದ್ರಿಂದ ಆಗಿರ್ಬೋದು, ಅದನ್ನು ಬೆಳೆಸಿ ಔಷಧಿ ಸಿಂಪಡಿಸಿ ಹಲವಾರು ಮೆಥಡಾಲಜಿ ಇದೆ ಈ ಒಂದು ಕೃಷಿನಲ್ಲಿ. ಯಾವ ಒಂದು ಚಟುವಟಿಕೆಗಳಲ್ಲಿ ಇಲ್ಲಿ ಡ್ರೋನನ್ನು ನಾವು ರೈತರಿಗೆ ಪರಿಚಯ ಮಾಡಿಕೊಡ್ಬೋದು, ಇದ್ರ ಬಗ್ಗೆ ಒಂದು ವಿಶೇಷವಾದ ವಿಟಿ ಇದೆ. ಬನ್ನಿ ವಿಡಿಯೋ ನೋಡಿ ಡ್ರೋನ್ ಬಗ್ಗೆ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಣ. ವಿಡಿಯೋ ಕೃಷಿಯಲ್ಲಿ ಮಹಿಳೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇದು ನಮ್ಮ ಸಮಾಜದಲ್ಲಿ ಮಹಿಳೆಯರ ಪರಿಸ್ಥಿತಿ ಆಗಿತ್ತು. ಆದರೆ ಹೆಣ್ಣು ಮಕ್ಕಳು ಹೊಸದಾಟಬಾರದು ಅಂತ ಇದ್ದ ಹಳೆ ಕಾಲದಲ್ಲಿ ಕೂಡ ಹೊಲಗದ್ದೆಗಳಲ್ಲಿ ದುಡಿಯೋ ಕೈಗಳಲ್ಲಿ ಬಳೆ ಸದ್ದು ಜೋರಾಗಿಯೇ ಕೇಳಿಸ್ತಾ ಇತ್ತು. ಯಾಕೆಂದರೆ ನಮ್ಮ ಹಳ್ಳಿಗಳಲ್ಲಿ ಕೃಷಿ ಕೆಲಸ ಇಡೀ ಕುಟುಂಬದ ಕೆಲಸ ಆಗಿತ್ತು. ಕುಟುಂಬಕ್ಕೆ ಬೆನ್ನೆಲುಬಾಗಿದ್ದ ಮಹಿಳೆ ಕೃಷಿ ಕೆಲಸದಲ್ಲೂ ಆಧಾರ ಸ್ತಂಭ ಆಗಿದ್ದಳು. ಬಿತ್ತನೆ, ನಾಟಿ, ಗೊಬ್ಬರ ಹಾಕೋದು, ಕಳೆ ಕೀಳೋದು, ಸಸ್ಯ ಸಂರಕ್ಷಣೆ, ಕಟಾವು, ಒಕ್ಕಣೆ, ಸಂಸ್ಕರಣೆ, ಹೀಗೆ ಬೇಸಾಯದ ಪ್ರತಿ ಹಂತದಲ್ಲೂ ಹೆಣ್ಣಿನ ಕಾಣಿಕೆ ಇದೆ. ಮನೆ ಜವಾಬ್ದಾರಿನೂ ಅವರದೇ. ತಾರಕ ಬಿಂದಿಗೆ ನೀರಿಗೆ ಹೋಗುವೆ ಅಂತ ಎಲ್ಲಿಂದಾನೋ ನೀರು ಹೊತ್ಕೊಂಡು ಬಂದು ರೊಟ್ಟಿ ತಟ್ಟಿ ಮುದ್ದೆ ತಿರುವಿ ಮಕ್ಕಳನ್ನು ಹೊತ್ತು ಹೊಲದಲ್ಲಿ ದುಡಿಯೋ ಗಂಡನಿಗೆ ಬುತ್ತಿ ತಗೊಂಡು ಹೋಗಿ ಕೊಟ್ಟು ತನ್ನ ಕುಟುಂಬದ ಬಾಯಿ ಮೊಸರಾಗಬೇಕು ಅಂತ ಕೂಲಿ ಆಳಿನ ಹಾಗೆ ಕೈ ಕೆಸರು ಮಾಡಿಕೊಳ್ತಾ ಇದ್ದ ಮಹಾ ಮಾತೆಯರು ನಮ್ಮ ಗ್ರಾಮೀಣ ಮಹಿಳೆಯರು.
84% ಗ್ರಾಮೀಣ ಮಹಿಳೆಯರಿಗೆ ಬೇಸಾಯವೇ ಜೀವನೋಪಾಯ. ಇವರಲ್ಲಿ 42% ಕೃಷಿ ಕೂಲಿ ಕಾರ್ಮಿಕರು, 22% ಮಹಿಳೆಯರು ಸ್ವಂತ ಸಾಗುವಳಿ. ಕೂಲಿ ಕಾರ್ಮಿಕರಾಗಿ ಯಾವ ಮಹಿಳೆಯರು ದುಡಿತಾರೆ ಅವರು ಬಹುತೇಕ ಬಡತನ ರೇಖೆಗಿಂತ ಕೆಳಗೆ ಇದ್ದಾರೆ. ಸ್ವಂತ ಜಮೀನು ಯಾರಿಗಿದೆ ತಮ್ಮ ಹೊಲದಲ್ಲೂ ದುಡಿತಾರೆ. ಕೆಲವು ಬಾರಿ ಪರಿಚಯದವರ ಭೂಮಿಯಲ್ಲಿ ಎರವಲ್ ಕೆಲಸ ಮಾಡೋದು ಉಂಟು. ಆದರೆ ಪ್ರಧಾನ ಕೆಲಸಗಳಲ್ಲಿ 90% ಪುರುಷರೇ ಇದ್ದಾರೆ. ಸಣ್ಣ ಪುಟ್ಟ ಕೆಲಸಗಳಲ್ಲಿ 40% ಮಹಿಳೆಯರ ಪಾಲಿದೆ. ಆದರೆ ಮುಖ್ಯ ಕೆಲಸಗಳಿಂದ ಮಹಿಳೆಯರನ್ನ ದೂರ ಇಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಕೂಲಿ ದರದಲ್ಲೂ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಗಂಡಸರಿಗೆ ಹೆಚ್ಚಂತೆ, ಹೆಂಗಸರಿಗೆ ಕಡಿಮೆ ಅಂತೆ. ಸಮಾನ ವೇತನ ಕೊಡಬೇಕು ಅಂತ ನಿಯಮ ಏನೋ ಇದೆ. ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮಾನ ವೇತನವನ್ನೇ ಕೊಡ್ತಾರೆ. ಆದರೆ ಬೇರೆ ಕಡೆ ಹೆಣ್ಣಾಳಿಗೆ ಕೂಲಿ ಹಣ ಕಡಿಮೆನೆ. ಉದ್ಯೋಗ ಅರೆಕಾಲಿಕ, ವೇತನ ಕಡಿಮೆ, ಯಂತ್ರೋಪಕರಣಗಳು ಕೃಷಿ ಭೂಮಿಗೆ ಇಳಿದಾಗ ಉದ್ಯೋಗ ನಷ್ಟ, ಮನೆ ಕೆಲಸ, ಕೃಷಿ ಕೆಲಸ ನಿಭಾಯಿಸಬೇಕಾದ ಒತ್ತಡ, ಪೌಷ್ಟಿಕಾಹಾರದ ಕೊರತೆ, ಸಂಸಾರದಲ್ಲಿ ಇರಿಸು ಮುರಿಸು, ಹೀಗೆ ಒಂದಲ್ಲ 10 ಸಮಸ್ಯೆಗಳಿಗೆ ಹೆಗಲು ಕೊಡ್ತಿದ್ದಾಳೆ ಗ್ರಾಮೀಣ ಮಹಿಳೆ. ವೈಜ್ಞಾನಿಕ ಕೃಷಿ ವಿಧಾನಗಳನ್ನು ಅಳವಡಿಸ್ಕೋಬೇಕು. ಕುಟುಂಬದ ಆದಾಯ ವರ್ಧನೆ ಆಗಬೇಕು. ರೈತ ಮಹಿಳೆಯರಿಗಾಗಿ ಸರ್ಕಾರದ ಯೋಜನೆಗಳು ಏನಿವೆ ಅವುಗಳ ಉಪಯೋಗನೂ ಪಡೆಯಬೇಕು. ಸಿರಿಧಾನ್ಯ ಮುಂತಾದ ಆರೋಗ್ಯಕ್ಕೆ ಪೂರಕವಾದ ಬೆಳೆಗಳನ್ನು ಇಡಬೇಕು. ಇಳುವರಿ ಬಂದ ಮೇಲೆ ಅದರ ಸಂಸ್ಕರಣೆ, ಮೌಲ್ಯವರ್ಧನೆ, ಮಾರುಕಟ್ಟೆಯ ವ್ಯವಹಾರದಲ್ಲೂ ಹೆಣ್ಣು ಮಕ್ಕಳು ತೊಡಗಬೇಕು. ಗ್ರಾಮೀಣ ಮಹಿಳೆಯರು ಒಂದಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಸಾರಿ ಸಾರಿ ಹೇಳಬೇಕು, ಚೀರಿಯೂ ಹೇಳಬೇಕು. ಅದಕ್ಕಾಗಿ ಸ್ವಸಹಾಯ ಗುಂಪು, ಸ್ತ್ರೀ ಶಕ್ತಿ, FPO ಹೀಗೆ ಇನ್ನಷ್ಟು ಗಟ್ಟಿಯಾಗಿ ಸಂಘಟಿತರಾಗಬೇಕು. ಬಳೆ ತೊಟ್ಟ ಕೈ ಇಳಿದಿದ್ರೆ ಬೆಳೆ ಎಲ್ಲಿರುತ್ತೆ? ಡ್ರೋನ್ ಬಳಕೆ ಬಗ್ಗೆ ನೋಡಿದ್ವಿ. ಇವತ್ತು ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಿರುವಂತಹ ಅತಿಥಿಗಳು ಕೂಡ ತುಂಬಾನೇ ವಿಶೇಷ. ಈ ಡ್ರೋನನ್ನು ಶಿವಮೊಗ್ಗದ ಸುತ್ತಮುತ್ತ ಹಲವಾರು ರೈತರಿಗೆ ಪರಿಚಯ ಮಾಡಿಕೊಟ್ಟಂತಹ ದಿಟ್ಟ ಮಹಿಳಾ ಸಾಧಕಿ ಅಂತಾನೆ ಹೇಳಬೇಕು. ಅದು ಇವತ್ತಿನ ನಮ್ಮ ವೇದಿಕೆಯ ಸ್ಪೆಷಾಲಿಟಿ. ಇನ್ನೂ ಇವ್ರ ಬಗ್ಗೆ ದೊಡ್ಡ ಮಾಹಿತಿ ಒಂದು ನಾನು ಹಂಚ್ಕೊಳ್ಳಬೇಕು, ಯಾಕಂದರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಅದರಲ್ಲಿ ಹಲವಾರು ಮಾಹಿತಿ ನೀವು ತಿಳ್ಕೊಳ್ತೀರಾ. ಇವರು ನಮ್ಮ ರಾಜ್ಯ, ಆ ಒಂದು ಜಿಲ್ಲೆ ಅಷ್ಟೇ ಅಲ್ಲದೆ ಇಡೀ ದೇಶವೇ ಹೆಮ್ಮೆ ಪಡುವಂಥ ಸಾಧನೆಯನ್ನು ಮಾಡಿದ್ದಾರೆ. ಇವರ ಸಾಧನೆಗೆ ನಮ್ಮ ದೇಶದ ಪ್ರಧಾನಿಗಳು ಮೋದಿಯವರು ಕೂಡ ಕರೆಸಿ ಅವರೊಂದಿಗೆ ಸಂವಾದವನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಯಾರು ಈ ಮಹಿಳಾ ಸಾಧಕಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸ್ತಾ ಇರೋರು? ಬನ್ನಿ ತಿಳ್ಕೊಳ್ಳೋಣ. ಅವರ VGP ಕೃಷಿನಲ್ಲಿ ಇತ್ತೀಚೆಗೆ ಆಸಕ್ತಿ ಕಮ್ಮಿ ಆಗ್ತಿದೆ. ಮಹಿಳೆಯರನ್ನ ನಾವು ಗುರುತಿಸೋದಾದ್ರೆ ನಮಗೆ ಮೊದಲನಾಗಿ ಕಂಡು ಬಂದಿರೋದಂದ್ರೆ ಆಶಾರಾಣಿ ಅವರೇನೆ. ಸಾಧನೆ ತೋರಿದ ಜಾಣೆಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ. ಈ ಕಷ್ಟದಿಂದಲೇ ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟುಬಿಟ್ಟು ಇಲ್ಲಿಗೆ ಚುಚ್ಚುಂಡಿನ ಗ್ರಾಮಕ್ಕೆ ಒಂದು ಮದುವೆ ಆಗಿ ಬಂದಾದ್ಮೇಲೆ ಓದನ್ನು ಮುಂದುವರ್ಸ್ಕೊಂತ ಜೊತೆ ಕೃಷಿನೂ ಮುಂದುವರ್ಸ್ಕೊಂತ ಇವರು ಗಂಡನಿಗೆ ತಕ್ಕಂಗೆ ಹೆಂಡತಿಯಾಗಿ ಬದುಕಿ ಬರ್ತಾ ಇದ್ದಾರೆ. ಡ್ರೋನ್ ಬರ್ತಾ ಇದೆ, ಇದರಿಂದ ರೈತರಿಗೆ ಬಹಳ ಇಂಪ್ರೂವ್ಮೆಂಟ್ ಆಗುತ್ತೆ. ಇದರಿಂದ ಅಂದ್ರೆ ಇದು ಇನ್ನೂ ಬೆಳವಣಿಗೆ ಆಗ್ಬೇಕು, ಇದ್ರದ್ದು ಎಲ್ಲಾ ಕಡೆನೂ ಇನ್ನೂ ಗೊತ್ತಾಗ್ಬೇಕು ರೈತರಿಗೆ. ಆ ಮಟ್ಟದಲ್ಲಿ ಅವ್ರು ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ ಅಂತ ನಾವು ಬಯಸ್ತೀವಿ ಅವ್ರನ್ನ. ಡ್ರೋನ್ ಮೂಲಕ ಸಿಂಪರಣೆ ಮಾಡೋದು ಹೆಂಗೆ, ಅದ್ರ ಬಗ್ಗೆ ಅವರಿಗೆ ಮಾಹಿತಿ ಸಿಕ್ತು. ಹಲವಾರು ಟ್ರೈನಿಂಗ್ಗಳನ್ನ ಪಡ್ಕೊಂಡ್ರು. ಇದರಿಂದ ಏನು ಟ್ರೈನಿಂಗು ಹಲವಾರು ಇದನ್ನೆಲ್ಲ ಪಡ್ಕೊಂಡ್ಮೇಲೆ ಅವರು ನಮ್ಮ ಭಾಗದಲ್ಲಿ ಸುಮಾರು ಜಮೀನುಗಳಲ್ಲಿ ಸಹ ಪ್ರಾತ್ಯಕ್ಷಿಕೆಯನ್ನ ಕೈಗೊಂಡ್ರು. ಇದರಿಂದ ಏನಾಯ್ತು ನಮ್ಮ ಭಾಗದಲ್ಲಿ ಅಂದ್ರೆ ಈಗ ಇತ್ತೀಚಿನ ದಿನದಲ್ಲಿ ನೋಡ್ಬೋದು, ನಮಗೆಲ್ಲ ಕೂಲಿ ಆಳುಗಳ ಸಮಸ್ಯೆ ಸಹ ತುಂಬಾ ಇದೆ. ಈ ಸಮಸ್ಯೆಯಿಂದ ಹೊರಬರೋದು ಹೆಂಗೆ ಅನ್ನೋದನ್ನ ನಾವು ಡ್ರೋನ್ ಮೂಲಕ ಸಿಂಪರಣೆ ಮಾಡ್ತೇವಲ್ಲ, ಅದರಿಂದ ನಾವು ಓವರ್ಕಮ್ ಮಾಡ್ಬೋದು ಅನ್ನೋದನ್ನ ನಾವು ಈ ಒಂದು ಪ್ರಾಜೆಕ್ಟ್ ಇಂದ ನಾವು ತಿಳ್ಕೊಬಹುದು.
ಕಡಿಮೆ ಖರ್ಚಿನಲ್ಲಿ ಔಷಧಿ ಸಿಂಪಡಣೆ ಮಾಡೋದೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ನಾನಾ ರೈತರುಗಳಿಗೆ ತುಂಬ ಇಲ್ಲಿ ಅನುಕೂಲ ಆಗಿದೆ. ನಿಜವಾಗ್ಲೂ ಒಬ್ಬ ಮಹಿಳೆ ಏನೆಲ್ಲ ಕೆಲಸ ಮಾಡ್ಬೋದು, ಯಾವ ರೀತಿ ಈ ಥರ ಮಹಿಳೆಯರಿಗೆ ಪ್ರೇರಣೆ ಆಗ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಇವತ್ತಿನ ನಮ್ಮ ಮಹಿಳಾ ಸೆಲೆಬ್ರಿಟಿ, ರೈತ ಸೆಲೆಬ್ರಿಟಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಿರೋರು. ತಡ ಮಾಡೋದೇ ಬೇಡ, ಬನ್ನಿ ವೇದಿಕೆಗೆ ಸ್ವಾಗತಿಸೋಣ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಾದ್ಯಂತ ಡ್ರೋನ್ ದೀದಿ ಅಂತಾನೆ ಫೇಮಸ್ ಆಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಆಶಾರಾಣಿ ಅವರು. ಅಲ್ವಾ, ಹೆಣ್ಣು ಅನ್ನೋಂಥರು ನಿಜವಾಗ್ಲೂ ಹೆಣ್ಣು ಅನ್ನೋದೇ ಒಂದು ಮಾದರಿ ಇರುವಂಥ ಶಬ್ದ. ನಾರಿ ಶಕ್ತಿ ಅಂತ ಹೇಳ್ತೀವಿ ಅಲ್ವಾ, ಸ್ತ್ರೀ ಶಕ್ತಿ ಅಂತ ಹೇಳ್ತೀವಿ. ಹೆಣ್ಣು ಅನ್ನೋದೇ ಆ ವರ್ಡ್ಗೆ ಒಂದು ಪವರ್ ಇದೆ ಅಂತ ಅಲ್ವಾ ಸರ್? ಅದು ಮೊದಲು ಸೌಟು ಅಂದರೆ ಚಮಚ ಹಿಡಿಯೋ ಕೈಯಲ್ಲಿ ಈಗ ಡ್ರೋನ್ ಇದೆ. ಡ್ರೋನ್ ನೋಡಿ, ಇದು ಬದಲಾವಣೆ. ನಿಜ ನಿಜ ಬದಲಾವಣೆ. ನಾರಿ ಅಂದ್ರೆ ಹೆಣ್ಮಕ್ಳಿಗೆ ಸಾಧ್ಯ ಆಗ್ದಲೇ ಇರುವಂಥದ್ದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲೇನೆ, ಯಾವುದೂ ಇಲ್ಲ. ಗಂಡು ಮಕ್ಕಳು ಎಷ್ಟು ಎಲ್ಲ ಎಫಿಷಿಯೆಂಟ್ ಆಗಿರ್ತಾರೋ ಹೆಣ್ಮಕ್ಳು ಕೂಡ ಎಲ್ಲ ಕ್ಷೇತ್ರದಲ್ಲೂ ಹೆಸರು ಮಾಡ್ತಾ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಇತ್ತೀಚೆಗಂತೂ ಕೃಷಿ ಕ್ಷೇತ್ರಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಹೆಣ್ಮಕ್ಳು ಕೊಡ್ತಾ ಇರುವಂಥದ್ದು ನಮ್ಮ ದೇಶದ ಅಭಿವೃದ್ಧಿಯ ಒಂದು ಸಂಕೇತ ಅಂತಾನೆ ಹೇಳಬೇಕು. ಸೊ ಹೇಳಿ, ನೀವು ಮೊದಲು ಹೇಳಿ, ಈ ಡ್ರೋನ್ ದೀದಿ ಅಂತ ಕರೆಸ್ಕೊಳ್ತಿರುವಾಗ ಎಷ್ಟು ಖುಷಿ ಆಗತ್ತೆ ನಿಮಗೆ? ಡ್ರೋನ್ ದೀದಿ ಅಂತ ಕರೆಸ್ಕೊಳ್ಳುವಾಗ ನನಗೆ ತುಂಬ ಹೆಮ್ಮೆ ಆಗುತ್ತೆ ಮೇಡಮ್. ಯಾಕಂತಂದರೆ ಏನಾಯಿತು, ನೀವು ಬಿಗಿನಿಂಗಲ್ಲೇ ಇಷ್ಟೊಂದು ಎಮೋಷ್ನಲ್ ಆಗಿಬಿಟ್ರೆ ಹೆಂಗೆ? ಇನ್ನು ಇವಾಗ ತಾನೇ ಕಾರ್ಯಕ್ರಮ ಆರಂಭ ಆಗಿದೆ ಆಶಾರಾಣಿಯವರೇ. ಇವತ್ತು ಬರೀ ಶಿವಮೊಗ್ಗ ಶಿಕಾರಿಪುರ ಅಷ್ಟೇ ಅಲ್ಲ ಸರ್, ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಮೋದಿಜಿ ಅವರ ಬಾಯಲ್ಲೇ ಡ್ರೋನ್ ದೀದಿ ಅಂತ ಬಂದಾದ್ಮೇಲಂತೂ ಆಶಾರಾಣಿ ಅವರು ಅವ್ರ ಮೇಲೆ ಜನರ ನಂಬಿಕೆ ಪ್ರೀತಿ ಎಲ್ಲ ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ ಅಂತ ಅಂದರೆ ಬಹುಶಃ ಅರ್ಗಿಸ್ಕೊಳ್ಳೋದೇ ಕಷ್ಟನಾ? ಹೌದು ಮೇಡಮ್. ಇಷ್ಟು ಜನ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ಅಂದರೆ ಏನು ಕಾರಣ ಹೇಳಿ ಅದಕ್ಕೆ? ಏನೂ ಇಲ್ಲ ಮೇಡಮ್, ಅದು ನಮಗೆ ಒಂದು ಕಠಿಣ ಪರಿಶ್ರಮವನ್ನು ನಾವು ಮಾಡ್ಕೊಳ್ತಾ ಬಂದಿದ್ದು ಅಷ್ಟೇ. ಅದು ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು, ಅಂದರೆ ನಾವು ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಾಗ ಭಗವಂತ ಎಲ್ಲೋ ಒಂದು ಪ್ರೇರಣೆ ಕೊಟ್ಕೊಂಡು ಈ ಮಟ್ಟಕ್ಕೆ ಕರ್ಕೊಂಡು ಬಂದಿದ್ದಾನೆ. ಅದು ಒಂದು ಅದಕ್ಕೆ ಭಗವಂತ ಕೈ ಹಿಡ್ದ ಅಂತ ನಾನು ಹೇಳ ಸರ್. ಒಂದು ಹೊತ್ತು ಊಟ ಹಾಕಿದ್ರೆ ನಾವು ಅನ್ನದಾತ ಸುಖಿ ಭವ ಅಂತ ಹೇಳ್ತೀವಿ. ಆದರೆ ನಮಗೆ ಇಷ್ಟು ಕೋಟ್ಯಾಂತರ ಜನರಿಗೆ ದಿನಕ್ಕೆ 3 ಹೊತ್ತು ಅನ್ನ ಹಾಕ್ತಿರುವಂಥ ರೈತರಿಗೆ ನಾವೆಷ್ಟು ಹರಿಸಿದ್ರು ಸಾಲದು. ಅಂಥ ರೈತರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂದಮೇಲೆ ಭಗವಂತನ ಆಶೀರ್ವಾದ ಇರುತ್ತೋ ಇಲ್ವೋ? ಅದಕ್ಕೆ ಅಲ್ವಾ ಸಿಗ್ತಾ ಇರೋದು. ಎಲ್ಲ ಕೆಲಸಗಳಿಗೂ ಭಗವಂತನೂ ಕೂಡ ನೋಡ್ತಾ ಇರ್ತಾನೆ ಯಾವುದು ಒಳ್ಳೆ ಕೆಲಸ ಇಲ್ಲ ಅಂಥೇಳಿ. ಸೊ ನೀವು ಮಾಡ್ತಿರುವಂಥ ಕೆಲಸ ಅದ್ಭುತ. ಇವತ್ತು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಸುತ್ತಮುತ್ತ ಹಳ್ಳಿಯ ಎಲ್ಲ ಜನರ ಬಾಯಲ್ಲೂ ಡ್ರೋನ್ ದೀದಿಯವರ ಹೆಸರು ಎಲ್ಲರಿಗೂ ಗೊತ್ತಿರುವಂಥದ್ದು. ಅಷ್ಟು ಪಾಪ್ಯುಲರ್ ಆಗಿದ್ದಾರೆ, ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ಮೇಡಮ್. ಥ್ಯಾಂಕ್ ಯು ಸರ್. ಒಬ್ಬ ಮಹಿಳೆಯಾಗಿ ಈ ಒಂದು ಮಟ್ಟಕ್ಕೆ ತಾವು ಬೆಳೆದಿದ್ದೀರಿ. ಇದು ವಿಭಿನ್ನ ಕ್ಷೇತ್ರ. ಹೌದು ಸರ್. ತಂತ್ರಜ್ಞಾನದ ಒಂದು ಹೊಸ ಆವಿಷ್ಕಾರ ಈ ಒಂದು ಡ್ರೋನ್. ಇವತ್ತು ಡ್ರೋನ್ ಅಂದರೆ ಒಂದು ಕಡೆ ನಮಗೆ ಭಯನೂ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಯುದ್ಧದಲ್ಲಿ ಡ್ರೋನ್ ಬಳಕೆ ಆಗ್ತಾ ಇದೆ. ಆ ಡ್ರೋನ್ ಬೇಡ ನಮಗೆ. ಇದು ನಮಗೆ ಒಳ್ಳೆಯ ಉದ್ದೇಶಕ್ಕೆ ಬಳಕೆ ಆಗ್ತಾ ಇರ್ತಕ್ಕಂಥ ಡ್ರೋನು ನಮ್ಮ ಕೃಷಿಗೆ ಭಾಳಷ್ಟು ನೆರವಾಗಿದೆ. ತಾವೇ ಈಗ ವಿಟಿನಲ್ಲಿ ನೋಡ್ತಾ ಇದ್ರಿ, ಕೃಷಿ ಕಾರ್ಮಿಕರ ಸಮಸ್ಯೆಯನ್ನು ತಗ್ಗಿಸುವಲ್ಲಿ ಡ್ರೋನ್ಗಳು ಸಾಕಷ್ಟು ನಮ್ಮ ರೈತರಿಗೆ ನೆರವಾಗಿವೆ. ಅದನ್ನು ತಮ್ಮ ಮೂಲಕ ಈ ಕಾರ್ಯಕ್ರಮ ಅನುಷ್ಠಾನಗೊಳ್ತಾ ಇದೆಯಲ್ಲ, ಅದು ಭಾಳ ಸಂತೋಷದ ವಿಷಯ. ಥ್ಯಾಂಕ್ ಯು ಸರ್. ನಮಸ್ಕಾರ ಆಶಾರಾಣಿಯವರೇ. ನಮಸ್ಕಾರ. ಡ್ರೋನ್ ದೀದಿ, ನಮ್ಮ ದೀದಿ ನೀವು ಅಲ್ವಾ? ಶಿಕಾರಿಪುರ ಅಲ್ವಾ ನಿಮ್ಮದು? ಆ ಭಾಗದಿಂದ ನೀವು ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ. ನನ್ನ ಬಾಲ್ಯದ ಅರ್ಧ ಅವಧಿಯನ್ನು ಶಿಕಾರಿಪುರದಲ್ಲೇ ಕಳೆದಿದ್ದೀನಿ ನಾನು. ನಮ್ಮ ತಾಯಿಯ ತವರೂರು ಅದು ಶಿಕಾರಿಪುರ. ಹಿಂಗಾಗಿಬಿಟ್ಟು ನನಗೆ ಬಹಳ ಪ್ರಿಯವಾದಂಥ ಜಾಗ. ಅಲ್ಲಿಂದ ತಾವು ಬರ್ತಾ ಇದ್ದೀರಿ, ಭಾಳ ಖುಷಿ ಆಯಿತು. ಹೀಗೆ ನಿಮ್ಮ ಸಾಧನೆ ಮುಂದುವರಿಲಿ. ಥ್ಯಾಂಕ್ ಯು ಸರ್. ಓಕೆ, ಇಷ್ಟು
ಹಂತಕ್ಕೆ ಬಂದು ನಿಂತಿದ್ದಾರೆ ಅಂತಂದರೆ ಇವಾಗಿನ ಕಾಂಪಿಟೇಷನ್ ಪ್ರಪಂಚದಲ್ಲಿ ಸಾಕಷ್ಟು ಸವಾಲುಗಳು ಇಲ್ಲ ಕಷ್ಟಗಳನ್ನ ಎದುರಿಸಿರ್ತೀರಿ. ಎಲ್ಲವನ್ನ ಕೂಡ ಸಂಕ್ಷಿಪ್ತವಾಗಿ ಮಾತಾಡೋಣ, ನಮ್ಮ ವೀಕ್ಷಕರಿಗೆ ತಿಳಿಸೋಣ. ನಿಂತ್ಕೊಂಡು ಜಾಸ್ತಿ ಹೊತ್ತು ಮಾತಾಡಿಸಲ್ಲ. ನಮ್ಮ ಸಾಧಕರ ಕುರ್ಚಿ ನಿಮಗೋಸ್ಕರ ಕಾಯ್ತಾ ಇದೆ, ಬನ್ನಿ ಕುತ್ಕೊಂಡ್ಬಿಡಿ. ಇವತ್ತಿನ ನಮ್ಮ ರೈತ ರತ್ನ ಕಾರ್ಯಕ್ರಮದಲ್ಲಿ ಚಪ್ಪಾಳೆ ಮೂಲಕ ಸಾಧಕರ ಕುರ್ಚಿಯ ಮೇಲಿದ್ದಾರೆ ಆಶಾರಾಣಿಯವರು. ಎಸ್ ಆಶಾರಾಣಿ ಅವರೇ, ಶಿವಮೊಗ್ಗ ಶಿಕಾರಿಪುರದಲ್ಲಿ ಏನು ತುಂಬ ಫೇಮಸ್? ಅಡಿಕೆನೆ ಫೇಮಸ್. ಅಲ್ಲಿ ರೈತರೆಲ್ಲ ಜಾಸ್ತಿ ಬೆಳೆಯುವಂಥದ್ದು ಬೆಳೆಯೋದೆಲ್ಲ ಅಡಿಕೆನೆ. 80% ಎಲ್ಲ ಅಡಿಕೆನೆ ಬೆಳೀತಾರೆ. ನಿಮ್ಮ ಊರು ಯಾವುದು? ನಿಮ್ಮ ತವ್ರ ಮನೆ ಶಿಕಾರಿಪುರ ತಾಲೂಕೇನೆ. ನಮ್ಮ ತವ್ರ ಮನೆಗೂ ಮತ್ತೆ ಗಂಡನ ಮನೆಗೂ ಒಂದು 6 ಕಿಲೋಮೀಟರ್ ಅಷ್ಟೇ. ಡ್ರೋನ್ ಹಾರಿಸ್ಬೋದು ಮೇಡಮ್, ಒಂದು ಡ್ರೋನ್ ಅಷ್ಟು ದೂರ ಆರುತ್ತಲ್ಲ, ಆರಾಮಾಗಿ. ಶ್ರೀಗಂಧನೂ ಬೆಳಿತಾರಲ್ಲ ಅಲ್ಲಿ? ಶ್ರೀಗಂಧ ಕಡಿಮೆ ಸರ್, ಮೊದಲೆಲ್ಲ ಶ್ರೀಗಂಧ ಇತ್ತು. ನೈಸರ್ಗಿಕವಾಗಿ ಶ್ರೀಗಂಧ ಬಹಳ ನೈಸರ್ಗಿಕವಾಗಿ ಸುಮಾರು ಸಿಕ್ಕಿದೆ ಸರ್ ಅಲ್ಲಿ ಕೆರೆಯಲ್ಲೆಲ್ಲ ಶ್ರೀಗಂಧ. ಇವಾಗ ಬೆಳೆಯೋದು ಕಡಿಮೆ ಆಗಿದೆ. ಓಕೆ, ಏನು ಹಾಬೀಸ್ ನಿಮ್ಮದು? ಹಾಬೀಸ್ ಅಂತಂದ್ರೆ ಮ್ಯೂಸಿಕ್ ಕೇಳೋದು, ಮತ್ತೆ ನನಗೆ ತೋಟದಲ್ಲೆಲ್ಲ ಕೆಲಸ ಮಾಡೋದು ಸುಮಾರು ಇಷ್ಟ. ನನಗೆ ಎಲ್ಲದು ಹೊಸ ಹೊಸ ತಳಿಗಳನ್ನ ಬೆಳೆಸ್ಬೇಕು ಅನ್ನೋದು ಇಷ್ಟ. ಮುಂಚೆಯಿಂದ ಕೃಷಿನಲ್ಲಿ ಆಸಕ್ತಿ ಇದೆ. ಅಂದ್ರೆ ನಾವು ಮೊದಲನೇ ಕೃಷಿ ಮೂಲದಲ್ಲೇ ನಾನು ಕೃಷಿ ಮೂಲದ ಕುಟುಂಬನೇ. ಹಂಗಾಗಿ ನನಗೇನು ಹೊಸದೇನು ಅನ್ಸಲ್ಲ. ನನಗೆ ಕೃಷಿ ತುಂಬಾ ಹಳೆಯದೇನೆ. ಅಂದ್ರೆ ರೈತರ ಕಷ್ಟ ನಷ್ಟಗಳನ್ನ ನೋಡ್ಕೊಂಡು ನಾವೆಲ್ಲ ಚಿಕ್ಕವರಿದ್ದಾಗಿಂದ ನಮ್ಮ ಅಜ್ಜ ಅಜ್ಜಿರು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರ ಜೊತೆ ನಾನು ಕೃಷಿಲೆಲ್ಲ ತೊಡಸ್ಕೊಂಡು ಬಂದಿದ್ರಿಂದ ನನಗೆ ಇವತ್ತು ಈ ಸಾಧನೆ ಮಾಡಕ್ ಅದು ಒಂದು ಕಾರಣ, ಪೂರ್ತಿಯಾಗಿರೋದು. ಜೊತೆಗೆ ಕಾರಣ ಅನ್ನೋದು ಗೊತ್ತಿಲ್ಲದೆ ಇದ್ರೆ ನಾನು ಈ ಫೀಲ್ಡ್ ಅಲ್ಲಿ ನಾನು ಮಾಡಕ್ ಆಗ್ತಿರ್ಲಿಲ್ಲ. ನಿಜ. ಸೊ ಮ್ಯೂಸಿಕ್ ಕೇಳೋದು ಹಾಬಿ ಅಂತಾರೆ. ಇಲ್ಲಿ ಬರೀ ನಿಮ್ಮ ಕೆಲಸಗಳ ಬಗ್ಗೆನೇ ಮಾತಾಡೋಲ್ಲ ನೋಡಿ. ನಿಮ್ಗೆ ಮ್ಯೂಸಿಕ್ ಅಂದ್ರೆ ಇಷ್ಟ ಅಂತ ಗೊತ್ತಾಗೋಯ್ತು. ಇಷ್ಟವಾದ ಒಂದು ಜನಪದ ಗೀತೆಯನ್ನ ಎಲ್ಲರಿಗೂ ಇಷ್ಟ ಆಗೋ ರೀತಿ ಹಾಡೋದಕ್ಕೆ ನಮ್ಮ ಜೊತೆ ಒಂದು ಕಲಾ ತಂಡ ಇದೆ. ನಿಮ್ಮ ಮನೋರಂಜನೆಗಾಗಿ, ನಮ್ಮ ವೀಕ್ಷಕರಿಗೆ ಕೂಡ ಖುಷಿಯನ್ನ ಕೊಡೋದಕ್ಕೆ ಕರೆದು ಬಿಡೋಣ ಅವ್ರನ್ನ. ಓಕೆ, ಹಾಗಾದ್ರೆ ವೀಕ್ಷಕರೇ ಬನ್ನಿ. ಹಾಗಾದ್ರೆ ಇದೀಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ನಮ್ಮೆಲ್ಲರಿಗೂ ಅವರ ಹಾಡಿನ ರಸಧಾರಿಯನ್ನ ಹರಿಸೋದಿಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ನಮ್ಮ ಕರ್ನಾಟಕದ ಜನಪ್ರಿಯ ಜನಪದ ಗಾಯಕರು ಡಾಕ್ಟರ್ ಜೋಗಿಲ ಸಿದ್ದರಾಜು ಹಾಗೂ ಅವರ ಕಲಾ ತಂಡ ವೇದಿಕೆ ಮೇಲೆ ಬರಲಿಕ್ಕೆ. ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ. ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ. ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ. ಅರಿತರೆ ನಾವು ನೀವು ಹಳ್ಳಿ ಹಳ್ಳಿ ಅರಳಿ ಹೂ ಘಮ ಘಮ. ಹಳ್ಳಿ ಹಳ್ಳಿ ಅರಳಿ ಹೂ ಘಮ ಘಮ. ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ. ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ. ಹಳ್ಳಿ ಚೊಕ್ಕವಿರಲಿ ಚೆಲುವು ನೋಡು ಕಣ್ಣಿಗೆ. ಚಿಕ್ಕ ಮನೆ ಚಿಕ್ಕದಿರಲಿ ಬೆಳಗು ಚುಕ್ಕೆ ನಾಡಿಗೆ. ಚಿಕ್ಕ ಹಳ್ಳಿ ಚೊಕ್ಕವಿರಲಿ ಚೆಲುವು ನೋಡು ಕಣ್ಣಿಗೆ. ಚೊಕ್ಕ ಮನೆ ಚಿಕ್ಕದಿರಲಿ ಬೆಳಗು ಚುಕ್ಕೆ ನಾಡಿಗೆ. ಕಸವಿಲ್ಲದ ಅಂಗಳವೇ ಮಂಗಳ. ಕಸವಿಲ್ಲದ ಅಂಗಳವೇ ಮಂಗಳ. ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ. ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ. ಚೊಕ್ಕ ಮನೆಯ ಹಕ್ಕಿಗೂಡು ಮೊದಲ ಪಾಠ ಮಕ್ಕಳಿಗೆ. ಚಿಕ್ಕ ಮನೆ
ಚೊಕ್ಕವಿರಲಿ ಒಳಗು ಹೊರಗು ಒಪ್ಪವಿರಲಿ ಚೊಕ್ಕ ಮನೆಯ ಹಕ್ಕಿಗೂಡು ಮೊದಲ ಪಾಠ ಮಕ್ಕಳಿಗೆ ಚಿಕ್ಕ ಮನೆ ಚೊಕ್ಕವಿರಲಿ ಒಳಗು ಹೊರಗು ಒಪ್ಪವಿರಲಿ ಕಸವಿಲ್ಲದ ಅಂಗಳವೇ ಮಂಗಳ ಕಸವಿಲ್ಲದ ಅಂಗಳವೇ ಮಂಗಳ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ಗುಡಿಸಲಿರಲಿ ಮಾಡಿರಲಿ ನಗಲಿ ಹಬ್ಬಿ ಹೂಬಳ್ಳಿ ಬಾಳೆಯೊಂದು ಬೆಳೆಯಲಿ ಕೊಚ್ಚ ನೀರ ಬಚ್ಚಲಲ್ಲಿ ಗುಡಿಸಲಿರಲಿ ಮಹಡಿರಲಿ ನಗಲಿ ಹಬ್ಬಿ ಹೂಬಳ್ಳಿ ಬಾಳೆಯೊಂದು ಬೆಳೆಯಲಿ ಕೊಚ್ಚ ನೀರ ಬಚ್ಚಲಲ್ಲಿ ಬೀಸಿ ಬೀಸಿ ಸಿರಿ ಹಸುರಿನ ಸೆರಗನು ಬೀಸಿ ಬೀಸಿ ಸಿರಿ ಹಸುರಿನ ಸೆರಗನು ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ಅರಿತರೆ ನಾವು ನೀವು ಹಳ್ಳಿ ಹಳ್ಳಿ ಅರಳಿ ಹೂವು ಘಮ ಘಮ ಹಳ್ಳಿ ಹಳ್ಳಿ ಅರಳಿ ಹೂವು ಘಮ ಘಮ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ ಆಶಾರಾಣಿಯವರೇ, ಹೇಗಿತ್ತು ಹಾಡು? ತುಂಬಾ ಚೆನ್ನಾಗಿತ್ತು ಮೇಡಮ್. ಅದರಲ್ಲೂ ನಂಗೆ ಭಾವಗೀತೆ ಭಕ್ತಿ ಗೀತೆಗಳೆಲ್ಲ ತುಂಬಾ ಜನಪದ ಗೀತೆಗಳು. ಜನಪದ ಗೀತೆಗಳು ಅದೇ ಅಲ್ವಾ, ತುಂಬಾ ನಾವೆಲ್ಲ ಇಷ್ಟ. ಚಿಕ್ಕವರಿದ್ದಾಗೆಲ್ಲ ಜನಪದ ಗೀತೆಗಳೇ ಒಂದ್ ರೀತಿ ನಮ್ಗೆ ಎನರ್ಜಿ ಕೊಡ್ತಾ ಇದ್ದು. ಡಾನ್ಸ್ ನಂಬರ್ಸ್ ಅಂತಂದ್ರೆ ಜನಪದ ಗೀತೆಗಳು ಅಲ್ವಾ ಸರ್? ನೀವು ಹಾಡ್ತೀರಾ ಆಶಾರಾಣಿ ಅವರೇ? ಇಲ್ಲ ಸರ್, ಕೇಳ್ತೀನಿ ಬಟ್ ಹೇಳ್ತೀನಿ ಬಟ್ ನಂಗೆ ಅಷ್ಟು ಕೇಳೋದು ವಾಯ್ಸ್ ನಾವು ಚೆನ್ನಾಗಿಲ್ಲ sir. ಕೇಳೋದು ನಾವು ಮಾಡ್ತೀವಿ. ಇಲ್ಲಿವರೆಗೂ ಅದನ್ನೇ ಮಾಡಿದ್ವಿ. ಬಂದ್ರೆ ಹಾಡಿ ಒಂದು. ನೀವು ಹಾಡಿ ಹೋಗ್ಲಿ ಒಂದ್ ಲೈನ್. ಅಯ್ಯೋ ಆಶಾರಾಣಿಯವ್ರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಸರ್, ಜನ ನಿಮ್ ಬಗ್ಗೆ ಸೇರಿಸಿದ್ರ ತುಂಬಾ ಹೇಳಿದಾರೆ, ನೀವೇ ಹಾಡು ಸರ್, ಹೇಳ್ಬಿಡಿ ಇನ್ನೂ ಸರ್, ನನ್ನ ಜಾಸ್ತಿ ಜನ ಪರವಾಗಿ ವಾಯ್ಸ್ ಬರ್ತಾರೆ. ಹಾಡಿ ಸರ್, ಒಂದೇ ಒಂದ್ ಲೈನ್ ಆಶಾರಾಣಿಯವ್ರಿಗೋಸ್ಕರ ಒಂದ್ ಹಾಡು ಹಾಡಿ ಸರ್. ಹೇಳಿ. ಮಡಿಲಲ್ಲಿ ಮಗುವಾಗಿ ನಾನು, ಮಮತೆಯ ಸೆಲೆಯಾಗಿ ನೀನು, ಇರುವಾಗ ಬಾಳೆಲ್ಲ ಜೇನು, ಕನಸೆಲ್ಲ ನನಸಾಗದೇನು. ಮಡಿಲಲ್ಲಿ ಮಗುವಾಗಿ ನಾನು. ಸಮಾಧಾನ ಆಯ್ತಾ? ಥ್ಯಾಂಕ್ ಯು ಸರ್. ಏನ್ ಟ್ಯಾಲೆಂಟು ಸರ್. ಎಷ್ಟು ಚೆನ್ನಾಗಿ ಅಲ್ಲ. ನಾನು ಸರ್ ಆ್ಯಕ್ಚುಲಿ ಪ್ರತಿ ಸಾಂಗ್ ಎಂಜಾಯ್ ಮಾಡ್ತಾ ಇದ್ರಲ್ಲ, ಇಲ್ಲ ಒಂದು ಹಾಡು ಹಾಡಿಸ್ಬೇಕು, ಒಳ್ಳೆ ಸಿಚುಯೇಷನ್ ಬರಲಿ ಅಂತ ಕಾಯ್ತಾ ಇದ್ದೆ. ಬಟ್ ಇವತ್ತಿನ ಸಿಚುಯೇಷನ್ನು, ಮೇಡಮ್ ಅವ್ರ ಬಗ್ಗೆ ಅವರ ಸಾಧನೆಗಳು ನೋಡ್ತಾ ನೋಡ್ತಾ ಐ ಥಾಟ್ ಓಕೆ, ಒಂದು ಇನ್ಸ್ಪಿರೇಷನಲ್ ಆಗಿ ಒಂದು ಹಾಡು ಹಾಡ್ತಾರೆ ಅಂತ. ಅದ್ಭುತವಾಗಿ ಹಾಡ್ತೀರಿ ಸರ್. ಆ್ಯಂಡ್ ಆನ್ ಅ ಸೀರಿಯಸ್ ನೋಟ್, ಇಟ್ ವಾಸ್ ವೆರಿ ಅಮೇಝಿಂಗ್. ಸೂಪರ್ ಸರ್, ಸೂಪರ್ ಸರ್. ಮಲ್ಟಿ ಟ್ಯಾಲೆಂಟೆಡ್ ನಮ್ಮ ಅಂಗಡಿ ಸರ್. ಓಕೆ ಆಶಾ ಅವರ, ಇನ್ನು ನಿಮ್ಮ ಡ್ರೋನ್ ಆರಂಭ ಆಗಿದ್ದು ಯಾವ ರೀತಿ? ಡ್ರೋನ್ ಮಾಡಬೇಕು ಅಂತ ಅನ್ಸಿದ್ದು ಯಾಕೆ? ಫಸ್ಟ್ ಆಫ್ ಆಲ್ ಡ್ರೋನ್ ಅಂತ ಕಾನ್ಸೆಪ್ಟೇ ನನಗೆ ಬಂದಿರಲಿಲ್ಲ ಮೇಡಮ್. ನಂಗೆ ಫಸ್ಟ್ ಬಂದಿದ್ದು ಎಜುಕೇಷನ್ನು. ಸ್ಟಾರ್ಟಿಂಗಲ್ಲಿ ನನ್ನ ರೈತ ಕುಟುಂಬದಿಂದ ಬಂದಿದ್ದರಿಂದ ರೈತಾಪಿ ಜೀವನನೇ ನನಗೆ. ಯಾಕಂದರೆ ಮೊದಲೆಲ್ಲ ಹೆಣ್ಮಕ್ಳಿಗೆ ಎಜುಕೇಷನ್ ಅಂತ ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ. ಬಟ್ ಅವಾಗ ನನಗೆ ಒಬ್ಬ ಬೇಡ, ನನಗೆ ರೈತರ ಸಹವಾಸನೇ ಬೇಡ, ಏನಾದ್ರು ಓದಿ ಒಂದು ಸಾಧನೆ ಮಾಡಬೇಕು, ಬಂದ್ಬಿಡೋಣ ಅಂತ, ಸಿಟಿಗೆ ಒಂದು ಜಾಬ್ ತಗೋಬೇಕು ಅನ್ನೋದೊಂದು ತುಂಬ ಆಸೆ ಇತ್ತು.
ಬಟ್ ಓದಿ ಏನು ಸ್ವಲ್ಪ ಇದು ಮಾಡುವಾಗ ಅಷ್ಟೊತ್ತಿಗೆ ಒಂದು ಡಿಗ್ರಿ ಅಂತ ಮಾಡ್ಕೊಳ್ಳುವಾಗನೇ ನನಗೆ ನಮ್ಮ ತಾತ ಮದುವೆ ಮಾಡಿಬಿಟ್ರು. ಆವಾಗ ಅದು ಮದುವೆ ಮಾಡಿದ್ದು ಯಾರಿಗೆ ರೈತಂಗೆ. ಅವಾಗ ಇವತ್ತು ಖುಷಿಯಾಗಿ ಹೇಳ್ಬೇಕು ನೀವು. ಅಲ್ಲಲ್ಲ, ಸ್ಟಾರ್ಟಿಂಗ್ ಹೇಳಿದ್ದು ಅದು ಒಬ್ಬ ರೈತರಿಗೆ. ಅವಾಗ ನನ್ಗನ್ಸಿದ್ದು ನಾನೇನೋ ಒಂದು ಓದಿ ಎಜುಕೇಶನ್ ಮಾಡ್ಕೊಂಡು ಒಂದು ಜಾಬ್ ಅಂತ ಮಾಡ್ಕೊಬೇಕು ಅನ್ಕೊಂಡೆ. ಬಟ್ ಆಗಿದ್ದು ನೋಡಿದ್ರೆ ಮತ್ತು ರೈತರು ಈ ಕಷ್ಟಗಳೆಲ್ಲ ನಂಗೆ ಬರ್ತಾ ಅಂತ ಅನ್ಕೊಳ್ಳೋ ಟೈಮಲ್ಲಿ ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಪತಿಯವರು ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಂಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಎಜುಕೇಶನ್ ಕಂಟಿನ್ಯೂ ಮಾಡಿಸಿದ್ರು. ಯಾರು ಮಾಡ್ಸಲ್ಲ. ಏನು ಓದಿದ್ರಿ ನೀವು? ಡಬಲ್ ಡಿಗ್ರಿ ಎಕನಾಮಿಕ್ಸ್ ಆಗಿದೆ. ಎಕನಾಮಿಕ್ಸ್ ಓದಿದ್ದೀರಿ? ಸೊ ನಮ್ಮ ದೇಶದ ಎಕನಾಮಿಕಲ್ ಬ್ಯಾಕ್ ಬೋನೇನೆ ಕೃಷಿ. ಸೊ ಚೆನ್ನಾಗಿ ಅರ್ಥಕೊಂಡಿದ್ರಿ ನೀವು. ಸೊ ಯಾವಾಗ ಉಮೇಶ್ ಅವರು ಎಲ್ಲಿದ್ದಾರೆ? ರೆಡಿಯಾಗಿದೆ, ಕರೆದ್ಬಿಡೋಣ ಇರಿ ಸರ್. ಹಂಗಾದ್ರೆ ಇಲ್ಲೇ ಕರೆದು ಮಾತಾಡಿ. ಯಾರು ಅಷ್ಟು ಇಷ್ಟಪಡಲ್ಲ ಮದುವೆ ಆದ್ಮೇಲೆ ಓದಿಸ್ಬೇಕು, ಎಜುಕೇಶನ್ ಕಂಟಿನ್ಯೂ ಮಾಡಿಸ್ಬೇಕು, ಏನೋ ಮನೇಲಿ ಮಾಡ್ಕೊಂಡು ಹೋಗ್ಲಿ ಅಂತಾರೆ. ಬಟ್ ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಂಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಹೇಳಿದ್ರು. ಆವಾಗಲೇ ಮೇಡಮ್ ಹೇಳ್ತಿದ್ರು, ರೈತರು ದೇಶದ ಬೆನ್ನೆಲುಬು ರೈತರು ಅಂತ ಹೇಳಿ. ಬಟ್ ನನಗೆ ಬೆನ್ನೆಲುಬು ಅಂದ್ರೆ ನಮ್ಮ ಮನೆಯವರೇನೆ ಅಂತ ಹೇಳಿ. ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಉಮೇಶ್ ಅವರು ಬನ್ನಿ ಸರ್. ಸರ್, ಉಮೇಶ್ ಅವರೇ, ಎಷ್ಟು ಜನ ಹೆಂಡ್ತಿದ್ದೀರಿ ಇಂಥ ಇಷ್ಟೊಂದು ಹೊಗಳಿಕೆನ ಗಂಡಂದ್ರ ಬಗ್ಗೆ ಇಷ್ಟು ದೊಡ್ಡ ವೇದಿಕೆ ಮೇಲೆ ಸಾವಿರಾರು ಜನ ನೋಡ್ತಿರೋ ವೇದಿಕೆ ಮೇಲೆ ಹೇಳ್ತಾರೆ ಸರ್. ಅದೃಷ್ಟ ಸರ್ ನಿಮ್ಮದು. ಇವಾಗ ನೀವೆಷ್ಟು ಅದೃಷ್ಟವಂತರು ಅಂತ ಹೇಳಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ಇಲ್ಲಿ ಚಂದನ ಟಿ ವಿಯ ಎಲ್ಲ ವೀಕ್ಷಕ ಸಿಬ್ಬಂದಿಗಳಿಗೆ ನನ್ನ ನಮಸ್ಕಾರ ತಿಳಿಸ್ತಾ, ನನ್ನ ಮನೆಯವರು ಇವತ್ತು ಈ ಹಾಟ್ ಶೀಟಲ್ಲಿ ಕೂತಿದ್ದಾರೆ ಅಂದರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಮತ್ತು ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಭಾಳ ಕಷ್ಟಪಟ್ಟಿದ್ವಿ. ನಾವು ರೈತಾಪಿ ಕುಟುಂಬದನೇ. ಮೂಲತಃ ನಮ್ಮದು ನಮ್ಮ ಅಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪಂದಿರೆಲ್ಲರೂ ರೈತಾಪಿದೆ. ನಾನು ರೈತಾಪಿ ಕುಟುಂಬದ ಒಂದು ಹೆಣ್ಮಗಳನ್ನೇ ಮದುವೆ ಆಗಿದ್ದು. ಆಮೇಲೆ ಅವಳು ಎಜುಕೇಷನ್ ಕಂಟಿನ್ಯೂ ಮಾಡಿದ್ವಿ. ಓದ್ತೀನಿ ಅನ್ನೋ ಆಸಕ್ತಿ ಇತ್ತು. ಒಂದೇನೋ ಗೌರ್ಮೆಂಟ್ ಜಾಬ್ ತೊಗೊಬೇಕು ಅನ್ನೋದು ಭಾಳ ಆಸೆ ಇತ್ತು ನಮಗೆ. ಅದು ಆಗಲಿಲ್ಲ, ಓದಿಸಿದ್ವಿ. ಆಮೇಲೆ ನನ್ನ ಜೊತೆಗೆ ರೈತಾಪಿ ಕೆಲಸಕ್ಕೆ, ತೋಟಕ್ಕೆ ಕೆಲಸ. ಏನೇನು ಕೆಲಸ ಮಾಡ್ತೀರಿ ಒಟ್ಟಿಗೆ? ಒಟ್ಟಿಗೆ ತೋಟ, ಕೋಳಿ ಸಾಕಾಣಿಕೆ ಮಾಡ್ತೀವಿ, ಕುರಿ ಸಾಕಾಣಿಕೆ ಮಾಡ್ತೀವಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ಕೊಂಡು. ಹಾಗೆ ತೋಟದಲ್ಲಿ ಎಲ್ಲ ಸಮಗ್ರ ಬೆಳೆಗಳನ್ನ ಬೆಳಿತೀವಿ. ಯಾವಾಗ ಜಾಬ್ ಸಿಗಲ್ಲ ಅಂತ ಕನ್ಫರ್ಮ್ ಆಯ್ತು, ಇನ್ನು ಉಳಿದಿದ್ದ ಫೀಲ್ಡ್ ನಮಗೆ ನಮಗೆ ಗಟ್ಟಿ ಅನ್ಕೊಂಡೆ ಮಾಡಿದ್ರಿ ನೀವು. ಆಮೇಲೆ ಈಗ ಸರ್ಕಾರಿ ಕೆಲಸ ಬೇಕನ್ನಿಸ್ತದ ನಿಮಗೆ? ಈಗ ಸರ್ಕಾರಿ ಕೆಲಸ ಬೇಕಂತ ಅನಿಸ್ತದ? ಇವಾಗ ಕರೆದು ಕೊಡ್ತೀವಿ ಅಂದ್ರೆ ನಾನು ಯಾಕೆ ಕಾಣಕ್ಕೋ ಫೀಲ್ಡ್ ಅದಪ್ಪ ಇದ್ರಲ್ಲಿ ಸಿಕ್ಕಿ ನಂಗೆ ಗೌರ್ಮೆಂಟ್ ಜಾಬ್ ತಗೊಂಡು ಅಥವಾ ಯಾವ್ದೋ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡಿ ನಂಗೆ ಅಷ್ಟು ಲಕ್ಷಗಟ್ಟಲೆ ಸಂಬಳ ತಗೊಂಡಿದ್ರು ಕೂಡ ನನಗೆ ಈ ಗೌರವ, ಈ ಒಂದು ಸ್ಥಾನಮಾನ ಎಲ್ಲೂ ಕೂಡ ನಂಗೆ ಸಿಗ್ತಿಲ್ಲ. ಅವಕಾಶನೇ ಇರ್ತಿರ್ಲಿಲ್ಲ ಅಲ್ವಾ? ಹೌದು ಸರ್. ಇವಾಗ ಅನಿಸ್ತಿದೆ ನಂಗೆ ಅವಾಗ ಎಷ್ಟು ಬೇಜಾರಾಗಿದ್ದ ಚಿಕ್ಕವಳಿದ್ದಾಗ, ಇವಾಗ ಅಷ್ಟು ನನಗೆ ಹೆಮ್ಮೆ ಆಗ್ತದೆ. ಗೌರ್ಮೆಂಟ್ ಜಾಬಿಗೆ ತುಂಬ ಟ್ರೈ ಮಾಡಿದ್ವಿ. ಭಾಳ ಒಂದು ಆಸೆ ಇತ್ತು ನಮಗೆ. 1-2 ವರ್ಷ ಭಾಳ ಟ್ರೈ ಮಾಡಿದ್ವಿ. ಅದು ಯಾವಾಗ ನಿರಾಶೆ ಆಯಿತು ಅವತ್ತಿಂದ ನಾವು ಖುಷಿಲೇ ಏನಾದ್ರು ಸಾಧನೆ ಮಾಡಬೇಕು ಅಂತೇಳಿ ಎಲ್ಲ. ಡ್ರೋನ್ ಐಡಿಯಾ ಫಸ್ಟ್ ಯಾರ್ದು ಸರ್? ಏನಾದ್ರು ಈಗ ನಾವು ಸಮಗ್ರ ಕೃಷಿ ಬೆಳೆಗಾರರು ಅಂತ ತಾಲೂಕು ಮಟ್ಟದ್ದು ಜಿಲ್ಲಾ ಮಟ್ಟ ಅವಾರ್ಡ್ಗೆ ಆಯ್ಕೆ ಮಾಡಿದ್ದು ನಮ್ಮ ಕೃಷಿ ಇಲಾಖೆಯರು. ಕೃಷಿ ಇಲಾಖೆಯಲ್ಲಿ ಆಯ್ಕೆ ಮಾಡಿದ ನನ್ನ ಜೊತೆಗೆ ಸನ್ಮಾನ ಅವಾರ್ಡಿಗೆ ಇವ್ರ ಜೊತೆಗೆ ನಮ್ಮ ಮನೆಯವ್ರನ್ನ, ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ಅವಾಗ ಅಲ್ಲಿ AD ಸರ್ ಇರ್ತಾರೆ, ಶಿವಮೊಗ್ಗ ಶಿಕಾರಿಪುರ. ಅವರು ಒಂದು ನರೇಂದ್ರ ಮೋದಿ ಅವ್ರ ಕಾನ್ಸೆಪ್ಟ್ ಇದೆ, ಈ ಥರ ನಮೋ ಡ್ರೋನ್ ದೀದಿ ಅಂತೇಳಿ. ನಿಮ್ಮ ಮನೆಯವರಿಗೆ ಕೃಷಿ ಬಗ್ಗೆ ಭಾಳ ಆಸಕ್ತಿ ಇದೆ, ನೀವು ಟ್ರೈನಿಂಗಿಗೆ ಮೈಸೂರಿಗೆ ಕಳಿಸ್ಬೇಕಾಗತ್ತೆ, ಕಳಿಸ್ಕೊಡ್ತೀರಾ ಉಮೇಶ್ ಅವರು ಅಂತ ನಾನು ಕೇಳಿದಾಗ, ನಾನು ನಮ್ಮ ಮನೆಯವರಿಗೆ ಹೀಗಿದೆ ಹೋಗ್ಬಾ ಅಂತ ಅಂದಾಗ, ಇಲ್ಲ ನನಗೆ ಆಗಲ್ಲ, ಹೆಂಗೆ ಇದು ಅಂತ. ಇಲ್ಲ ನಿನಗೆ ಆಗುತ್ತೆ, ನೀನು ಮಾಡ್ತೀಯಾ, ನೀನು ಹೋಗ್ಬಾ ಅಂತ ಹೇಳಿ ಕರ್ಕೊಂಡೋಗಿ ಅವ್ರನ್ನಲ್ಲಿ ಟ್ರೈನಿಂಗ್ ಸ್ಕೀಮಲ್ಲಿ ಅದ್ರ ಸಂಜೀವಿನಿ ಒಕ್ಕೂಟ ಅಂತ ಬರುತ್ತೆ. ಅದರ ಅಡಿಯಲ್ಲಿ ರೈತ ನಿರತ ಮಹಿಳೆ ಅಂತಾನೆ ಸೆಲೆಕ್ಟ್ ಮಾಡ್ಕೊಂಡಿದ್ದು. ತಂತ್ರಜ್ಞಾನದ ಮಾಹಿತಿನೂ ಅರ್ಥ ಆಗ್ಬೇಕಲ್ವಾ, ಹಾಗೆ ಡ್ರೋನ್ ಆಪರೇಟಿಂಗ್ ಎಲ್ರಿಗೂ ಕಷ್ಟ. ತರಬೇತಿ ಅವಧಿ ಎಷ್ಟಿತ್ತು ಅದು?
ಅದು 15 days 15 days ಉಚಿತವಾಗಿ ಕೊಟ್ರಲ್ಲ ತರಬೇತಿ? ಎಲ್ಲ ಉಚಿತವಾಗಿ. ಆ 15 ದಿವಸ ನೀವೇನು ತರಬೇತಿಯಲ್ಲಿ ಕಲಿತ್ರಲ್ಲ, ಅವಾಗ ನಿಮಗೆ ಆತ್ಮವಿಶ್ವಾಸ ಬಂತ? ನಾನು ಸರ್ ಸ್ಟಾರ್ಟಿಂಗ್ ನಮಗೆ ಸ್ವತಂತ್ರವಾಗಿ ಸರ್ ಸ್ಟಾರ್ಟಿಂಗ್ ಯಾಕಂದ್ರೆ ಯಂತ್ರ ಅಲ್ವಾ ಅದು? ಹೌದು ಸರ್, ಭಯ ಇತ್ತು ನಂಗಲ್ಲಿ. ಒಂದು 5 days ರಿಮೋಟ್ ಕಂಟ್ರೋಲ್ ಸೆಷನ್ ಅಂತಾನೆ ಇರುತ್ತೆ, ನಮಗೆ ಡೈರೆಕ್ಟಾಗಿ ಡ್ರೋನ್ ಕೊಡೋದಿಲ್ಲ ಆವಾಗ. ಅದರಲ್ಲೆಲ್ಲ ಸಕ್ಸಸ್ ಆದಮೇಲೆ ಅದು ಲೆಸನ್ಸ್ ಥರ ಇರುತ್ತೆ, ಅದು ಕಂಪ್ಲೀಟ್ ಆಗಿತ್ತು. ನಂಗೆ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಿಕೊಂಡೆ. ಆಮೇಲೆ ಡೈರೆಕ್ಟಾಗಿ ಫೀಲ್ಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಡ್ರೋನ್ ಡೈರೆಕ್ಟಾಗಿ ಕೊಟ್ಟರು. ಬಟ್ ಆವಾಗ ರಿಮೋಟು ಕೂಡ ವೈಬ್ರೇಟ್ ಆಗ್ತಿತ್ತು. ಅದು ಒಂಥರ ವಾಹನ ಪರವಾನಗಿ ಕೊಟ್ಟಂಗೆ ಅಲ್ವಾ? ನನಗೆ ಅದು ಸರ್ ಟ್ರೈನಿಂಗ್ ಎಲ್ಲ ಹೆಚ್ಚು ಕಡಿಮೆ ನಮಗೆ ಈಗ ಪೈಲಟ್ ಟ್ರೈನಿಂಗ್ ಸೇಮ್ ಈಕ್ವಲ್ ಇರುತ್ತೆ ಸರ್. ಬಟ್ ಅದರಲ್ಲಿ ಪೈಲಟ್ಟು ಇದರಲ್ಲಿ ಏರೋಪ್ಲೇನಲ್ಲಿ ಇರ್ತಾರೆ, ಬಟ್ ನಾವಿಲ್ಲಿ ಕೆಳಗಡೆ ಇದ್ಕೊಂಡು ಆಪ್ರೇಟ್ ಮಾಡ್ತೀವಿ ಅಷ್ಟೇ. ಮೇಡಮ್, ಇದು ನಮೋ ಡ್ರೋನ್ ದೀದಿ. ನಮೋ ಡ್ರೋನ್ ದೀದಿ ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಡಿನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಹಿಳೆಯರಿಗೆ ತರಬೇತಿ ನೀಡಿದ್ದಾರೆ ಅಲ್ವಾ ಮೇಡಮ್? ಕರ್ನಾಟಕದಲ್ಲೂ ಸುಮಾರು 50 ಜನರಿಗೆ ತರಬೇತಿ ನೀಡಿ ಈಗಾಗಲೇ ಅವರು ಡ್ರೋನ್ನ ಬಳಸ್ತಾ ಇದ್ದಾರೆ, ಬಳಕೆ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಿಂದ ಫಸ್ಟ್ ನಾವು ಹೋದಾಗ ನಮೋ ಡ್ರೋನ್ ದೀದಿ ಇದರಲ್ಲಿ 32 ಜನ ಇದ್ವಿ ಸರ್ ನಾವು ಮಹಿಳೆಯರು. ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಮಹಿಳೆಯರು. ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಅಂತಿದ್ರು. ಶಬ್ದವೇದಿ ವಿದ್ಯೆನ ದೂರದಿಂದ ಇರ್ತಕ್ಕಂಥ ಗುರಿಗೆ ಇಟ್ಟು ಹೊಡೆಯುವಂಥವ್ರು. ಇವ್ರನ್ನ ನಾವು ದ್ರೋಣಾಚಾರಿಣಿ ಅನ್ಬೋದಾ? ದ್ರೋಣಾಚಾರಿಣಿ. ನಾನು ನೀವು ಅದಕ್ಕೂ ಇದಕ್ಕೆ ಏನಾದ್ರು ಲಿಂಕ್ ಮಾಡ್ತೀರಾ, ಕತೆ ಹೇಳ್ತೀರಾ ಅಂತ ಕಾಯ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಅಲ್ಲಿ ಕೂಡ ದೂರದಿಂದ ಗುರಿಗೆ ಹೊಡಿತಾರೆ, ಇಲ್ಲಿ ಕೂಡ ದೂರದಿಂದ ನೀವು ಕೆಲಸವನ್ನ ಮಾಡ್ತೀರಿ. ಅದಕ್ಕೆ ಡ್ರೋನ್ ಅಂತ ನೋಡಿ. ಅದಕ್ಕೂ ಮೂಲ ನಮ್ಮ ದೇಶದ ಸಂಸ್ಕೃತಿನೇ, ನಮ್ಮ ದೇಶದ ಕಥೆನೇ. ಡ್ರೋನ್ ಹುಟ್ಟಿದ್ದು ಅಲ್ಲಿಂದ. ನೆಲದ ಪರಂಪರೆ ಅಂತ ಒಂದು ಶಕ್ತಿ ಇದೆ ಅಲ್ವಾ ಸರ್? ಹೌದೌದು. ಎಸ್. ನಮ್ಮ ಮಕ್ಕಳು ಜೊತೆಗೆ ಶನಿವಾರ ಭಾನುವಾರ ರಜೆ ಇದ್ದಾಗೂ ಹಾಗೆ ಕೋಳಿ ಫಾರ್ಮಲ್ಲಿ ಕೆಲಸ ಮಾಡೋದು ನಮ್ಮ ಜೊತೆಗೆ, ಅದಕ್ಕೆ ತೋಟದಲ್ಲಿ ಕೆಲಸ ಮಾಡೋದು, ಎಲ್ಲದರಲ್ಲೂ ಅವರು ಭಾಳ ಅದೆಲ್ಲ ಪ್ರಾಕ್ಟಿಕಲ್ ಲೈಫ್ ಅಂತಾನೆ ಮಾಡ್ಕೊಂಡಿದ್ವಿ ಮೇಡಮ್. ಯಾಕಂದ್ರೆ ನಾನು ಅವಾಗ ಅಷ್ಟೆಲ್ಲ ಹೇಳಬೇಕು ಅಂದರೆ ನಂಗೆ ಹೆಮ್ಮೆ ಆಗುತ್ತೆ. ನನಗೆ ತವ್ರ ಮನೆ ಕುಟುಂಬ ಅಂದರೆ ಅವರವಾಗ ಕಲಿಸಿದ್ದು ಅಂದರೆ ಆ ಟೈಮಲ್ಲಿ ನಂಗೆ ಕಷ್ಟ ಅನಿಸ್ತಿತ್ತು ಅಷ್ಟೇ. ಬಟ್ ಆ ಒಂದು ಅನುಭವನೇ ನನಗೆ ಇವತ್ತು ಇದಾಗುತ್ತಲ್ವಾ. ಬಟ್ ನಮಗೆ ಅವತ್ತು ಜೊತೆಯಾಗಿ ನಮಗೆ ವಿದ್ಯಾಭ್ಯಾಸದ ಜೊತೆಗೆ ನಮ್ಗೆ ಹೆಂಗೆ ಕೆಲಸದ ಕಲಿಕೆ ಹೇಳ್ಕೊಟ್ರೋ ಅದು ನಮ್ಮ ಮಕ್ಳಿಗೆ ನಾವು ಅಲ್ಲಿ ಕಲಿಸ್ಕೊಂಡ್ರೆ ನೆಕ್ಸ್ಟು ಯಾವ ಹಂತದಲ್ಲಿ ಕೂಡ ಅವ್ರು ಲೈಫ್ ಲೀಡ್ ಮಾಡ್ತಾರೆ. ಯಾಕಂದರೆ ಎಜುಕೇಷನ್ ಒಂದೇ ಅಲ್ವಾ, ನಮ್ಗೆ ಜಾಬ್ ಅಂತಾನೆ ಅನ್ಕೊಳಕ್ಕೆ ನಮ್ಮ ಅನುಭವನ ನೆಕ್ಸ್ಟ್ ಅವ್ರಿಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಮಕ್ಕಳನ್ನ ಪ್ರಿಪೇರ್ ಮಾಡ್ಕೊಂಡು ಇವತ್ತು ನಿಮ್ಮ ಮನೆಯವರು ನಮ್ಮ ದೇಶದ ಪ್ರಧಾನಿಯವ್ರನ್ನೇ ಮೀಟ್ ಮಾಡಿ ಸಂವಾದ ನಡೆಸಿ ನಿಮ್ಮ ಶಿಕಾರಿಪುರಕ್ಕೆ ಒಂದು ಗೌರವ ತಂದುಕೊಡುವಂಥ ಮಹಿಳೆಯಾಗಿ ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತೀರಿ ನೀವು? ತುಂಬ ಹೆಮ್ಮೆ ಆಗುತ್ತೆ. ಎಲ್ಲಿ ನಾನು ಫಸ್ಟು ಸಮಗ್ರ ಕೃಷಿ ರೈತ ಅಂತ ಗುರುತಿಸ್ಕೊಳಕ್ಕಿಂತ 4 ಜನಕ್ಕೆ ಗೊತ್ತಿತ್ತು. ಈಗ ಡ್ರೋನ್ ದೀದಿ ಯಜಮಾನ್ರು ಅಂತೇಳಿ 100 ಜನ ಗುರುತಿಸಿದ್ದಾರೆ ನಮ್ಮನ್ನು. ಅದು ಒಂದು ಒಳ್ಳೆ ಹೆಮ್ಮೆ ಆಗುತ್ತೆ. ಡ್ರೋನ್ ದಾದಾ ಕೋ ಪೈಲಟ್ ಆಗಿ ಅವ್ರ ಜೊತೆಗೆ ನಮ್ಮ ಸಹಕಾರ ಮಾಡಲೇಬೇಕು. ನಿಮಗೂ ಪೂರ್ತಿ ಆಪರೇಟ್ ಮಾಡಕ್ ಬರ್ತದೆ? ಕೋ ಪೈಲಟ್ ಆಗಿ ಮಾಡ್ತೀನಿ ಸರ್. ಹಾಗೆ ನಮ್ಮ ಅಮ್ಮನೂ ನಮಗೆ ಇಬ್ಬರಿಗೂ ಅವರು ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಏನ್ ಮಾಡ್ತೀರಾ ಮಾಡಿ, ಒಳ್ಳೇದ್ ಮಾಡ್ತೀರಾ ಮಾಡಿ ಅಂತೇಳಿ ನಮ್ಮ ತಾಯಿಯವರು ಇಲ್ಲೇ ಇದ್ದಾರೆ. ನಮ್ಮ ಮಾಮರು ಎಲ್ಲರೂ ಅಷ್ಟರು ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅವರು ಸಹಿತನು ಅವರು ಎಲ್ಲರೂ ಇದ್ದಾರೆ. ಎಲ್ಲರ ಜೊತೆಗೂ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಒಟ್ಟಿಗೆ ಸಪೋರ್ಟ್ ಆಗಿ ಮಾಡಿ ನಾವು ಒಂದು ಅಚೀವ್ ಮಾಡಿ ಇವತ್ತೊಂದು ಈ ಸ್ಥಾನದಲ್ಲಿ ಒಂದು ಹೆಸರು ಮಾಡೋಕ್ಕೆ ಹಾಗೂ ನಮ್ಮ ಚಂದನ ಏನಾರು ಇಲ್ಲಿ ಗುರುತಿಸಿ ಇಲ್ಲಿ ಕರೆಸಿದಕ್ಕೆ ತುಂಬ ಧನ್ಯವಾದಗಳು. ತುಂಬ ಧನ್ಯವಾದಗಳು ಸರ್. ತಮಗೂ ಕೂಡ ತಮ್ಮ ಸಪೋರ್ಟ್ ಸದಾಕಾಲ ಹೀಗೆ ಇರಲಿ. ಆ್ಯಂಡ್ ಯಾರ್ಯಾರು ಮಹಿಳಾ ಸಾಧಕಿರಿದ್ದಾರೆ ಅವರ ಮನೆಯಲ್ಲೂ ನೋಡ್ತಾ ಇದ್ರೆ ಮಹಿಳೆಗೆ ಒಂದು ಸಪೋರ್ಟ್ ಸಿಸ್ಟಮ್ ತುಂಬ ಮುಖ್ಯ ಆಗುತ್ತೆ ಈ ಹಂತದವರೆಗೂ ಬರಬೇಕು ಅಂತ ಅಂದರೆ. ಸರ್ ಅದಕ್ಕೆ ತಮಗೂ ಕೂಡ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಒಂದು ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್. ವಿಶ್ ಮಾಡಿಬಿಡಿ ನಿಮ್ಮ ವೈಫ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಶಾರಾಣಿ ಅವರೇ, ಖುಷಿ ಆಗುತ್ತಲ್ವಾ? ಓಕೆ, ಇದೇ ಖುಷಿನಲ್ಲಿ ಇನ್ನೊಂದು ಸ್ಪೆಷಲ್ ವಿಡಿಯೋ ಇದೆ ನಿಮಗೋಸ್ಕರ. ಓಕೆ, ಅದು ನಮ್ಮ ಶಿವಮೊಗ್ಗದ ಕೃಷಿ ವಿಶ್ವವಿದ್ಯಾನಿಲಯದಿಂದ ಒಂದು ವಿಡಿಯೋ ಕಳಿಸಿದ್ದಾರೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ. ಶಿವಮೊಗ್ಗ, ಅಲ್ಲಿಂದ ವಿಡಿಯೋ ಒಂದು ವಿಶೇಷವಾಗಿ ನಿಮಗೋಸ್ಕರ ಕಳಿಸಿದ್ದಾರೆ. ನೋಡ್ಬಿಡೋಣ ಸರ್ ಹಂಗಾದ್ರೆ. ಎಸ್, ವಿ ಟಿ ಪ್ಲೀಸ್.
ನಾವು ಮೊದಲು ಸಮಗ್ರ ಕೃಷಿ ಪದ್ಧತಿಯನ್ನ ನಾವು ತೋಟದಲ್ಲಿ ಅಳವಡಿಕೆ ಮಾಡ್ಕೊಂಡ್ಮೇಲೆ ನಮ್ಮ RSK ಕೃಷಿ ಅಧಿಕಾರಿಗಳೆಲ್ಲ ಬಂದ್ಬಿಟ್ಟು ನಮ್ಮ ತೋಟ ವಿಸಿಟ್ ಮಾಡಿದ್ರು. ಬಟ್ ಸಮಗ್ರ ಕೃಷಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂತೇಳಿ ಅವರು ಕೂಡ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಬಂದ್ರು. ಅದರಿಂದ ನಮಗೆ ಫಸ್ಟು ಹೋಬಳಿ ಮಟ್ಟದಲ್ಲಿ ಆಮೇಲೆ ತಾಲೂಕು ಮಟ್ಟದಲ್ಲೆಲ್ಲ ಸಮಗ್ರ ಕೃಷಿಕರು ಅಂತೇಳಿ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದ್ರು. ನಂತರದಲ್ಲಿ ಇವರು ಕೇಂದ್ರ ಸರ್ಕಾರದಿಂದ ಒಂದು ಡ್ರೋನ್ ದೀದಿ ಯೋಜನೆ ಅಂತ ಹೇಳಿ ಒಂದು ಸ್ಕೀಮ್ ಬಂತು. ಆ ಟೈಮಲ್ಲಿ ಒಂದು ರೈತ ಮಹಿಳೆ, ಈ ರೈತ ಕೆಲಸದಲ್ಲಿ ನಿರತ ಆಗಿರುವಂತ ಮಹಿಳೆಗೆ ನಾವು ಡ್ರೋನ್ ದೀದಿ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಇದೆ, ಯಾರು ಇಂಟ್ರೆಸ್ಟ್ ಇರೋರು ಮಾಡ್ಕೋಬಹುದು ಅಂತ ಹೇಳಿ ಅವರಿಗೆ ರೈತ ಇಲಾಖೆಗೆ ಇನ್ಫಾರ್ಮ್ ಮಾಡಿದಾಗ AD ಸರ್ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ರು. ನಿಮ್ಮ ಮನೆಯವರು ಇಂಟ್ರೆಸ್ಟ್ ಇದೆ ಅಲ್ಲ, ನೀವೆಲ್ಲ ಮಾಡ್ಕೊಂಡು ಹೋಗ್ತಿದ್ದೀರಾ, ಬಟ್ ಹಾಗಾಗಿ ಈ ತರ ಒಂದು ಟೆಕ್ನಿಕಲ್ ಇದು ಇದೆ, ಡ್ರೋನ್ ಇದು ಪೈಲಟ್ ಟ್ರೈನಿಂಗ್ ಇದೆ, ಬಟ್ ಹೋಗೋಕೆ ಇಂಟ್ರೆಸ್ಟ್ ಇದ್ರೆ ನೀವು ಕಳ್ಸ್ಕೊಡಿ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಿದ್ರು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನನಗೆ ತುಂಬಾ ಭಯ ಇತ್ತು, ಇದು ಹೇಗೆ ಆಪರೇಟ್ ಮಾಡೋದು, ಟ್ರೈನಿಂಗ್ ಎಲ್ಲ ಹೇಗಿರುತ್ತೆ ಏನೋ ಅಂತೇಳಿ. ಸ್ವಲ್ಪ ಫಸ್ಟ್ ಹೇಳಿದ ತಕ್ಷಣ ಬೇಡ ಅಂತಾನೆ ಹೇಳಿದೆ. ಆಮೇಲೆ ನಮ್ಮ ಮನೆಯವ್ರು ಹೇಳಿದ್ರು ಇಲ್ಲ ಪರವಾಗಿಲ್ಲ, ನನಗೆ ಧೈರ್ಯ ಇದೆ ಮಾಡ್ಕೊಂಡು ಹೋಗು ಅಂತ ಹೇಳಿ. ಆಮೇಲೆ ಓಕೆ ಅಂತ ಹೇಳಿ ಹೇಳ್ಬಿಟ್ಟು ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿದ್ವಿ. ಆಮೇಲೆ ಅಲ್ಲಿ ಓಕೆ ಆಗಿ ಅವ್ರು ಹೇಳಿದ್ರು 15 days ಮೈಸೂರಲ್ಲಿ ಡ್ರೋನ್ ಟ್ರೈನಿಂಗ್ ಇದೆ ಹೋಗಿ ಅಂತ ಹೇಳಿ. ಬಟ್ ಹೋಗ್ಬಿಟ್ಟು January 2nd ನಾವು ಮೈಸೂರು ಇದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಅಟೆಂಡ್ ಆದೆ. ಅವ್ರದ್ದೇ ಆದ ಒಂದು ಸ್ವಂತ ಮನೆಯಲ್ಲಿ ಜಮೀನು ಇರುತ್ತೆ 1-2 ಎಕರೆ, ಅದರಲ್ಲೇ ಈ ತರ ಫಾರ್ಮ್ ಮಾಡ್ಕೊಂಡು ಒಂದು ಡ್ರೋನ್ ತಗೊಂಡು ಇಂಟ್ರೆಸ್ಟ್ ಇದ್ದು ಈಗ ಎಜುಕೇಟೆಡ್ ಪರ್ಸನ್ ಇರ್ತಾರೆ, ಅವರು ಮಾಡಿದ್ರೆ ಒಂದ್ ದಿವಸಕ್ಕೆ 10 ಎಕರೆ ಫ್ರೈ ಮಾಡಿದ್ರೆ 4,000 ಅಮೌಂಟ್ ಬರುತ್ತೆ. ಬರ್ಲಿ ಎಲ್ಲರ ಕೃಷಿಯಿಂದ ಎಷ್ಟು ಆದಾಯ ಇದೆ, ಎಲ್ಲ ಡ್ರೋನ್ ಈಗಿನ ಟೆಕ್ನಾಲಜಿಯಲ್ಲಿ ಎಲ್ಲದ್ರಲ್ಲೇ ಮುಂದುವರಿಬಹುದು. ಇಂಟ್ರೆಸ್ಟ್ ಬೇಕು ಮಾಡಿದ್ರೆ ಆಗುತ್ತೆ ಅಂತ ನನ್ ಸಲಹೆ. ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ. ಹೇಳಿದ್ರು ನಮ್ಮ ವಿಜ್ಞಾನ ನಮ್ಮ ಜೊತೆ ಇದೆ, ತಂತ್ರಜ್ಞಾನ ನಮ್ಮ ಜೊತೆ ಇದೆ, ಎಲ್ಲವೂ ಇದೆ, ಮಾಡುವಂತಹ ಇಂಟ್ರೆಸ್ಟ್ ಬೇಕಷ್ಟೇ. ಎಲ್ಲ ಕೆಲಸಗಳು ಅಷ್ಟೇ, ಸಾಧನೆ ಬರೋದು ಅಲ್ಲಿಂದಾನೆ. ಇವತ್ತು ಶಿಕಾರಿಪುರದಲ್ಲಿ ಡ್ರೋನ್ ದೀದಿ ಅಂತ ಅಂದರೆ ಅಲ್ಲಿ ಆಶಾರಾಣಿಯವರ ಹೆಸರು ಫಸ್ಟ್ ಕಾಣುವಂಥದ್ದು. ಸೊ ರೈತರು ಇವಾಗ ರೈತರ ಜೀವನದಲ್ಲಿ ಬದಲಾವಣೆ ನೀವು ಏನು ನೋಡ್ತಾ ಇದ್ದೀರಿ ಡ್ರೋನ್ ಬಂದ್ಮೇಲೆ? ಮೇಡಮ್ ತುಂಬ ಸುಮಾರು ಬದಲಾವಣೆ ಆಗಿದೆ. ಈಗ ಅವಾಗಲೆಲ್ಲ ಈಗ ಡ್ರೋನ್ ಬಳಕೆಯಿಂದ ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇವಾಗ ನಮಗೆ ಡ್ರೋನ್ ಕೊಟ್ಟಿರೋದೆಲ್ಲ ಔಷಧಿ ಸ್ಪ್ರೇಗೆ ಮಾತ್ರ, ಬಟ್ ಬಿತ್ತನೆಗೆ ಗೊಬ್ಬರಕ್ಕೆಲ್ಲ ನಮಗಿನ್ನೂ ಅದು ಅಪ್ಡೇಟ್ಸ್ ವರ್ಷನ್ಸ್ ಎಲ್ಲ ನಮ್ಗೆ ಸಿಕ್ಕಿಲ್ಲ ಡ್ರೋನ್ಸು. ಬಟ್ ಇದೆ, ಬಟ್ ನಾವು ಅದು ಪರ್ಚೇಸ್ ಆಗಿಲ್ಲ ಅಥವಾ ಗೌರ್ಮೆಂಟ್ ಇಲ್ಲ ಮೇಡಮ್. ಈಗ ತಾವು ಹೇಳಿದ ರೀತಿಯಲ್ಲಿ ಡ್ರೋನ್ಗೆ ಬೇರೆ ಬೇರೆ ಬಳಕೆಗಳಿದೆ. ತಾವು ಹೇಳಿದ್ರೆ ಸಿಂಪರಣೆಗೆ ಅಂತ ಮೊದಲು ಬಂದಿದ್ದು, ಈಗ ಬೆಳೆ ಸಮೀಕ್ಷೆ ಮಾಡ್ಲಿಕ್ಕೆ, ಈಗ ಮಣ್ಣಿನ ಫಲವತ್ತತೆಯನ್ನು ಸಹ ಅಂದಾಜು ಮಾಡ್ಲಿಕ್ಕೆ, ರೋಗಗಳನ್ನು ಗುರುತಿಸ್ಲಿಕ್ಕೆ, ಈಗ ಬೇರೆ ಬೇರೆ ಉಪಯೋಗಗಳು ಡ್ರೋನ್ ಇದೆ. ಸುಮಾರು ಇದೆ. ಈಗ ಬಿತ್ತನೆ ಎಲ್ಲದಕ್ಕೂ ಡ್ರೋನ್ ಯೂಸ್ ಮಾಡ್ಕೊಳ್ತಿದ್ದಾರೆ ಸರ್. ಅದೇ ಅದರಲ್ಲಿ ಸೆನ್ಸರ್ ಇರುತ್ತಲ್ಲ, ಸೆನ್ಸರ್ ಬಳಸ್ಕೊಂಡು ಏನೆಲ್ಲ ಮಾಹಿತಿ ತಗೋಬಹುದು. ಈಗ ನ್ಯಾನೋ ಯೂರಿಯಾ ಎಲ್ಲ ಸಿಂಪಡಣೆ ಮಾಡ್ಬೇಕಂತ ಒಂದು ಕ್ರಮ ಬಂದಿದೆ, ನಿಮ್ಗೆ ಗೊತ್ತಿದೆ. ಅದಕ್ಕೆಲ್ಲ ನಿಮಗೆ ಪರವಾನಗಿ ಕೊಟ್ಟಿಲ್ವಾ ಇನ್ನು? ಅದೆಲ್ಲ ಲೈಸೆನ್ಸ್ ಎಲ್ಲದೂ ಇದೆ. ಅದಿದೆ. ಟಾನಿಕ್ ಅನ್ನ ಸಿಂಪಡಣೆ ಮಾಡಬಹುದು, ನ್ಯಾನೋ ಯೂರಿಯಾ ಸಿಂಪಡಣೆ ಮಾಡಬಹುದು, ಒಟ್ಟು ಸಿಂಪಡಣೆ ಅಂತ ಏನಿದೆ ಅದನ್ನೆಲ್ಲ ಸಿಂಪಡಣೆ ಎಲ್ಲದನ್ನು ಮಾಡಬಹುದು. ಲಿಕ್ವಿಡ್ಸ್ ಏನಿದೆ ಅಲ್ಲ ಸರ್, ಅದಷ್ಟು ನಮಗೆ ಸ್ಪ್ರೇ ಮಾಡ್ಲಿಕ್ಕೆ ಅವಕಾಶ ಇದೆ. ಅದೇ ಒಂದು ಸಂಶಯ ನಮ್ಗೆ ಏನ್ ಕಾಡ್ತದೆ ಅಂತ ಹೇಳಿದ್ರೆ, ಮತ್ತೆ ರೈತರು ಕೂಡ ಈ ಮಾಹಿತಿ ಗೊತ್ತಾಗಬೇಕು. ಈಗ ಸಾಮಾನ್ಯವಾಗಿ ನಾವು ಬೆನ್ನಿಗೆ ಎಲ್ಲ ಪಂಪ್ ಹಾಕೊಂಡು ಹಿಂಗೆ ಸಿಂಪಡಣೆ ಮಾಡ್ತಾ ಇದ್ರು, ಆಮೇಲೆ ಯಂತ್ರಚಾಲಿತ ಸಿಂಪಡಣಾ ಯಂತ್ರ ಬಂತು. ಅಲ್ಲಿ ಬಳಸ್ತಕ್ಕಂಥ ದ್ರಾವಣಕ್ಕೂ ಅಥವಾ ಪ್ರಮಾಣಕ್ಕೂ, ಔಷಧಿಯ ಪ್ರಮಾಣಕ್ಕೂ ಇಲ್ಲಿ ಬಳಸೋದಕ್ಕೂ ವ್ಯತ್ಯಾಸ ಆಗ್ತದ? ವ್ಯತ್ಯಾಸ ಇದೆ ಸರ್. ಆಕ್ಚುಲಿ ನಮ್ಗೆ ಅದು ಗೊತ್ತಾಗುತ್ತೆ, ವ್ಯತ್ಯಾಸ ಇದೆ. ಬಟ್ ಅದು ಪರ್ಟಿಕ್ಯುಲರ್ ನಮಗೆ ಅದು ಒಂದು ಲಿಮಿಟ್ಸ್ ಎಷ್ಟು ಹಾಕ್ಬೇಕು ಅನ್ನೋದು ನಮಗೆ ಒಂದು ಯಾವ ರಿಸರ್ಚ್ ಅಲ್ಲಿ ಇದೆ ಸರ್. ಬಟ್ ನಮಗೆ ಅಂದ್ರೆ ಇಲ್ಲಿ ಡ್ರಿಫ್ಟ್ ಆಗುತ್ತೆ ಮೇಡಮ್, ಗಾಳಿಗೆ ನಷ್ಟ ಆಗುತ್ತೆ, ಗಾಳಿಗೆ ಹೋಗುತ್ತೆ, ಹಾಗಾಗಿ ಸ್ವಲ್ಪ ನಷ್ಟ ಇಲ್ಲಿ ಜಾಸ್ತಿ ಆಗುತ್ತೆ. ಈಗ 1 ಎಕರೆಗೆ 1 ಲೀಟರ್ನ ನಾವು ಔಷಧಿನ ಶಿಫಾರಸು ಮಾಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿ ಅದಕ್ಕಿಂತ ಹೆಚ್ಚು ಬಳಸಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಗಿಡವನ್ನ ಪೂರ್ತಿ ಅದನ್ನ ಕವರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ನಷ್ಟ, ಸರ್ ಹೇಳ್ದಂಗೆ ಸ್ವಲ್ಪ ನಷ್ಟ ಕೂಡ ಆಗುತ್ತೆ. ಅಂದ್ರೆ ಪಾರ್ಟಿಕಲ್ ಸೈಜ್ ಕಡಿಮೆ ಇರುತ್ತಲ್ಲ, ಹಾಗಾಗಿ ಗಾಳಿ ಡ್ರಾಪ್ಲೆಟ್ಸ್ ಎಲ್ಲ ತುಂಬಾ ಚಿಕ್ಕದಿರೋದ್ರಿಂದ ಸ್ವಲ್ಪ ಅಂದ್ರೆ ನಮಗೆ ಗೈಡ್ಲೈನ್ ಇರೋದು ಹಾಗೆ ಸರ್. ತುಂಬಾ ಬಿಸಿಲಿದ್ದಾಗ ಮತ್ತೆ ತುಂಬಾ ಗಾಳಿ ಇದ್ದಾಗ ನಾವು ಸ್ಪ್ರೇ ಮಾಡೋ ಹಾಗೆ ಇರಲ್ಲ, ಬಟ್ ಅವಾಗ ನಮಗೆ ಅದು ಎಫೆಕ್ಟಿವ್ ಆಗತ್ತೆ. ಈಗ ನಾವು ಗಾಳಿ ಇದ್ದಾಗ ಬಿಸಿಲಿದ್ದಾಗ ಮಾಡಿದ್ರೆ ನೀವು ಹೇಳ್ದಂಗೆ ನಮ್ ಕೆಮಿಕಲ್ ವೇಸ್ಟ್ ಆಗತ್ತೆ ಅದ್ರಲ್ಲಿ. ಹೌದೌದು. ಇನ್ನೊಂದು ಏನಂತ ಹೇಳಿದ್ರೆ, ನಾವೀಗ
ಈಗ ತಜ್ಞರು ಕೂಡ ಹಿಂಗೇನೆ ಶಿಫಾರಸು ಮಾಡ್ತಾರೆ. ಏನಂತ ಹೇಳಿದ್ರೆ, ಒಂದು ಗಿಡಕ್ಕೆ ನೀವು ಔಷಧಿನ ಹೊಡಿಬೇಕಂತ ಹೇಳಿದ್ರೆ ಗಿಡ ಪೂರ್ತಿ ತೊಯ್ಯುವಂತೆ ಎಲೆಗಳ ಕೆಳಗಡೆನೂ ಅದು ಹೋಗಿ ಮುಟ್ಟಬೇಕಂತ ಹಿಂಗೆಲ್ಲ ನಾವು ಶಿಫಾರಸು ಮಾಡ್ತೀವಿ. ಅದೆಲ್ಲ ಸ್ವಲ್ಪ ಇಲ್ಲಿ ಕೊರತೆ ಆಗ್ತದಲ್ವಾ ಸರ್? ಕೊರತೆ ನಮಗೆ ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ಟ್ರೈ ಮಾಡಿದೀವಿ ಸರ್. ಈಗ ಒಂದ್ ಎಕರೆ ಜಮೀನನ್ನು ತಗೊಂಡು ಈಗ ಅರ್ಧ ಎಕರೆನ ಮ್ಯಾನುವಲ್ ಸ್ಪ್ರೇ ಮಾಡಿದೀವಿ, ಅರ್ಧ ಎಕರೆ ಡ್ರೋನ್ ಸ್ಪ್ರೇನು ಮಾಡಿದೀವಿ. ಬಟ್ ರಿಸಲ್ಟ್ ಇದ್ರಲ್ಲೇ ಚೆನ್ನಾಗಿ ಬಂದಿದೆ ಸರ್. ಈಲ್ಡಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ನಾವು ಡ್ರೋನ್ ಸ್ಪ್ರೇನಲ್ಲೇ. ಯಾಕಂದ್ರೆ ಡ್ರಾಪ್ಲೆಟ್ಸ್ ಚಿಕ್ಕದ್ರಿಂದ ಬೇಗ ನಮ್ಗೆ ಅಬ್ಸರ್ವೇಷನ್ ಆಗುತ್ತೆ. ಬಟ್ ಏನೇ ಒಂದು ಹುಳಗಳು ಮೊಟ್ಟೆಗಳೆಲ್ಲ ಇರುತ್ತಲ್ವಾ ಸರ್, ಕೆಳಭಾಗದಲ್ಲಿ ಅಂಟ್ಕೊಂಡಿರುತ್ತೆ. ಮ್ಯಾನುವಲ್ ಸ್ಪ್ರೇ ಮಾಡಿದಾಗ ನೆನೆಯುತ್ತೆ, ಬಟ್ ಅಷ್ಟು ಅವು ಎಲ್ಲ ಉದ್ರೋಗಲ್ಲ. ಬಟ್ ನಮ್ ಡ್ರೋನ್ ಫೋರ್ಸ್ಗೆ ಆ ಕೆಳಗಡೆ ಮೊಟ್ಟೆ ಎಲ್ಲ ಉದ್ರೋಗುತ್ತೆ, ಹುಳುಗಳೆಲ್ಲ ಬಿದ್ದೋಗುತ್ತೆ, ಅದು ಎಫೆಕ್ಟಿವ್ ಆಗುತ್ತೆ ಸರ್. ಆಮೇಲೆ ಸ್ವಿಂಗ್ ಆಗುತ್ತೆ ಅಲ್ವಾ, ಅವಾಗೂ ಕೂಡ ನಮ್ಗೆ ಹುಳಗಳು ಆಟೋಮೆಟಿಕ್ ಆಗಿ ಕೆಳಗಡೆ ನೆಲಕ್ಕೆ ರಿಸಲ್ಟ್ ಇರೋದು ನಮ್ಗೆ ಡ್ರೋನ್ ಇದೆ ಸರ್. ಅದೇ ಮತ್ತೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಔಷಧಿಗೆ ಒಂದು ಫ್ಯೂಮಿಗೇಷನ್ ಒಂದು ಗುಣ ಇರುತ್ತೆ, ಅಂದ್ರೆ ಬಾಷ್ಪೀಭವನ ಆಗಂತದ್ದು. ಅದ್ರ ಮುಖಾಂತರ ಕೂಡ ಕೀಡೆ ಮತ್ತು ಕ್ರಿಮಿಕೀಟಗಳು ಸಾಯ್ತವೆ ಅಂತ ನಾವು ಅನ್ಕೋಬಹುದು. ಹೌದು ಸರ್, ಅದು ಎಫೆಕ್ಟಿವ್ ಇನ್ನೊಂದು ವಿಷಯ, ಚೆನ್ನಾಗಿದೆ ರಿಸಲ್ಟ್. ಈ ಡ್ರೋನ್ಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸ್ವಲ್ಪ ಕಷ್ಟ. ತಮಗೆ ಗೊತ್ತಿದೆ, ಮಾನೋಕ್ರಾಪಿಂಗು ಭಾಳ ದೊಡ್ಡ ಪ್ರದೇಶದಲ್ಲಿ ಬೆಳೆ ಇದ್ದರೆ ಡ್ರೋನ್ ಬಳಕೆ ಭಾಳ ಸುಲಭ. 1 ಎಕರೆ 2 ಎಕರೆನವರೆಗೆ ಸ್ವಲ್ಪ ಆರ್ಥಿಕವಾಗೂ ಇದು ಆರ್ಥಿಕವಾಗಿ ಅಂತ ಏನು ಪ್ರಾಬ್ಲಮ್ ಆಗಲ್ಲ ಸರ್. ಯಾಕಂದ್ರೆ ನಾವು ಕಾಸ್ಟ್ ಬಂದಾಗ ನಾವು ಎಕರೆಗೆ ಇಷ್ಟು ಅಂತ ಇದು ಮಾಡ್ಕೊಂಡಿರ್ತೀವಿ. ಈಗ ಎಕರೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನಾವಲ್ಲಿ ಕಾಸ್ಟ್ ಏನು ಜಾಸ್ತಿ ಮಾಡಲ್ಲ ಸರ್. ಅಲ್ಲ, 20 ಎಕರೆಗೆ ನೀವು ಸ್ಪ್ರೇ ಮಾಡೋದು ಈಸಿ ಅಲ್ಲ, ನಮ್ಗೆ ಬರ್ಡನ್ ಆಗುತ್ತೆ. ಈಗ ಸ್ಪ್ರೇ ಮಾಡೋರ್ಗೆನೆ ಸ್ವಲ್ಪ ಬರ್ಡನ್ ಆಗುತ್ತೆ, ಯಾಕಂದ್ರೆ ಅರ್ಧ ಎಕರೆಗೂ ನಾವು ಮ್ಯಾಪಿಂಗ್ ಮಾಡ್ಕೋಬೇಕು, ಅಷ್ಟೇ ವರ್ಕ್ ಹಿಡಿಯುತ್ತೆ. ಒಂದು 20 ಎಕರೆ ಬೌಂಡ್ರಿ ಸಿಕ್ಕರೂ ನಮ್ಗೆ ಕೆಲಸ ಈಕ್ವಲ್ ಇರುತ್ತೆ. ಬಟ್ ಸ್ಪ್ರೇ ಮಾಡ್ಕೊಳ್ಳೋ ರೈತರಿಗೆಲ್ಲ ತುಂಬಾ ಯೂಸಸ್ ಇದೆ ಸರ್ ಅದರಲ್ಲಿ. ಸಮಯ ಕಡಿಮೆನೆ, 8ರಿಂದ 10 ನಿಮಿಷದಲ್ಲಿ 1 ಎಕರೆ ಕವರ್ ಆಗ್ಬಿಡುತ್ತೆ. ಪ್ರಮುಖವಾದ ಪ್ರಶ್ನೆ ಇದರಲ್ಲಿ ಸ್ವಲ್ಪ ರಿಪೇರಿ ಮಾಡೋದು ತಂತ್ರಜ್ಞಾನ ಇನ್ನೂ ಕಷ್ಟ. ಜೊತೆಗೆ ಈ ಬ್ಯಾಟ್ರಿ ಹೋಗುತ್ತೆ ಅಂತ ಹೇಳ್ತಾರೆ ಅಲ್ವಾ, ಆಗಾಗ ಬ್ಯಾಟ್ರಿ ಹೋಗುತ್ತೆ. ಅದನ್ನ ನೀವು ಯಾವ ರೀತಿ ಈ ಸಮಸ್ಯೆಯಿಂದ ನೀವು ಹೊರಬರ್ಲಿ? ಜನರೇಟರ್ ಯೂಸ್ ಮಾಡ್ತೀವಿ ಸರ್ ನಾವು. ಜನರೇಟರ್ ತಗೊಂಡಿದ್ವಿ, ಮತ್ತೆ ಎಕ್ಸ್ಟ್ರಾ ಒಂದು 3 ಸೆಟ್ ಬ್ಯಾಟ್ರಿನ ಎಕ್ಸ್ಟ್ರಾ ತಗೊಂಡು, ಬಟ್ ಯಾವುದೇ ರೈತರಿಗೆ ತೊಂದರೆ ಬರದಾಗೆ ನಾವು ಮ್ಯಾನೇಜ್ ಮಾಡ್ತೀವಿ. ಒಂದು 20 ಎಕರೆ 25 ಎಕರೆ ಒಂದು ದಿನದಲ್ಲಿ ಸ್ಪ್ರೇ ಕಂಪ್ಲೀಟ್ ಮಾಡ್ಕೊಳ್ತೀವಿ ಸರ್. ಸೀಸನಲ್ಲಿ 25 ಎಕರೆ 30 ಎಕರೆನೂ ಆಗುತ್ತೆ ಕರೆಕ್ಟಾಗಿ ಮಾಡ್ಕೊಂಡ್ರೆ. ಬ್ಯಾಟ್ರೀಸ್ ಎಲ್ಲ ಚಾರ್ಜ್ ಮಾಡ್ಕೊಂಡ್ರೆ ಒಂದು 30 ಎಕರೆ ಕವರ್ ಮಾಡ್ಬೋದು. ಅಲ್ಲ, ರಿಪೇರಿ ಮಾಡ್ಲಿಕ್ಕೆ ಬರುತ್ತೆ? ರಿಪೇರಿ ಅದನ್ನು ನೀವು 4 ಡೇಸ್ ಟ್ರೈನಿಂಗ್ ಆಯ್ತು ಸರ್, ಅದನ್ನು ಮಾಡ್ಕೊಂಡ್ವಿ. ಸಣ್ಣ ಪುಟ್ಟ ರಿಪೇರಿ ಮಾಡ್ತೀವಿ? ಸಣ್ಣ ಪುಟ್ಟ ರಿಪೇರಿ ಮೈನರ್ ಇದ್ದೇ ಮಾಡ್ಕೊಳ್ತೀವಿ. ತುಂಬ ಮೇಜರ್ ಇದ್ದರೆ ನಾವು ಸರ್ವಿಸ್ ಅವರು ಕಂಪನಿ ಕಡೆಯಿಂದ ಕರ್ಸ್ಕೊಳ್ತೀವಿ ಸರ್. ಸರಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸಾಫ್ಟ್ವೇರ್ ಇರುತ್ತಲ್ಲ, ಅದು ಪೂರ್ತಿ ಯಂತ್ರದಲ್ಲೇ ಇರುತ್ತಾ ಅಥವಾ ನೀವು ಹೊರಗಿಂದ ಏನಾದರೂ ಎಕ್ಸೆಸರಿಗಳನ್ನ ಬಳಸಬೇಕಾಗ್ತದಾ? ಆ ಸಾಫ್ಟ್ವೇರ್ ಸಂಬಂಧಪಟ್ಟಂಗೆ ನೀವು ಅದು ಬಳಸೋದಕ್ಕೆ? ಇಲ್ಲ ಸರ್, ಪ್ರೋಗ್ರಾಮಿಂಗ್ ಮಾಡೋದು ಎಲ್ಲ ಇನ್ಬಿಲ್ಟ್ ಅಲ್ಲೇ ಇರುತ್ತೆ ಅದರಲ್ಲಿ. ಯಾವುದು ಬ್ಯಾಟ್ರೀಸ್ ಅಷ್ಟೇ ನಾನು ಚಾರ್ಜಿಂಗ್ ಮಾಡ್ಕೊಂಡು ಇದು ಮಾಡ್ಕೊಳ್ಳೋದು. ಬಟ್ ರಿಮೋಟ್ಸ್ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರ ಇದ್ದ ಜಮೀನಿಗೆ ತಗೊಂಡು ಹೋಗೋದಕ್ಕೆ ಏನೇನು ಮಾಡ್ತಾ ಇದ್ದೀವಿ? ಇವಿ ಬಳಸ್ತೀವಿ ಸರ್. ಇಫ್ಕೋ ಸ್ಪಾನ್ಸರಿಂಗ್ ಇದೆ ಸರ್, ಅದರಲ್ಲಿ ಸ್ಪಾನ್ಸರ್ ಆಗಿದೆಯಾ? ಎಲ್ಲ ಫ್ರೀಯಲ್ಲಿ ಬಂದಿದೆ ಹೆಂಗಿದ್ರೆ? ಕಡಿಮೆ ರೇಟಲ್ಲಿ ಮಾಡ್ಕೊಡ್ಬೇಕು ನೀವು ರೈತರ ಕೆಲಸ ಸರ್. ಹಾಗೆ ಈಗ ಪ್ರೈವೇಟ್ನವರೆಲ್ಲ 600-700 ಮಾಡ್ತಾರೆ. ನಾವು ಅಂದ್ರೆ ಸರ್ಕಾರದ ಯೋಜನೆಗಳನ್ನು ಸಂಪೂರ್ಣವಾಗಿ ತಾವು ಬಳಸ್ಕೊಂಡಿದ್ದೀವಿ. ಇದು ಇತರೆ ಮಹಿಳೆಯರಿಗೆ ಒಂದು ಸಂದೇಶ. ಸರ್ಕಾರದ ಸಾಕಷ್ಟು ಯೋಜನೆಗಳಿದೆ, ಅದನ್ನ ಪರಿಣಾಮಕಾರಿಯಾಗಿ ಬಳಕೆ ಮಾಡೋದು ಸಹ ಒಂದು ಬುದ್ಧಿವಂತಿಕೆ. ಹೌದು ಸರ್, ಮಾಡಿ ಒಳ್ಳೆ ಸೇವೆಯನ್ನು ಕೂಡ ಕೊಡ್ತಾ ಇದ್ದೀರಿ ನಿಮ್ಮ ಸುತ್ತಮುತ್ತಲ. ಅದು ಈಗ ರೈತರಿಗೆ ತುಂಬಾನೇ ಯೂಸ್ ಆಗ್ತಿದೆ ಅಲ್ಲ ಸರ್. ಇವಾಗ 1 ಎಕರೆ ಸ್ಪ್ರೇ ಮಾಡ್ಲಿಕ್ಕೆ ಒಂದಿಬ್ರು ಲೇಬರ್ ಅಂತ, ಲೇಬರ್ ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಸರ್. ಇವಾಗ 600 ಇದೆ, ಸಿಗೋದಿಲ್ಲ. ನಮ್ಮ ಟೈಮ್ ಸಿಗೋದಿಲ್ಲ. ಈಗ ಕೆಲವು ಸರಿ ಎಲ್ಲ ಈಗ ರೋಗಗಳು ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುವಾಗ ನಾವು ಈಗ ಲೇಬರ್ ಕಾಯ್ಕೊ ಕೂತ್ಕೊಂಡ್ರೆ ಇವತ್ತು ಹೇಳಿದ್ರೆ ಲೇಬರ್ ಇನ್ನು 1 ವಾರಕ್ಕೆ ಸಿಗ್ತಾರೆ. ಬಟ್ ಆ ಟೈಮಲ್ಲಿ ನಮ್ಮ ಡ್ರೋನ್ ಹಾಗಲ್ಲ, ನಮ್ಗೆ 8ರಿಂದ 10 ನಿಮಿಷದಲ್ಲಿ ನಾವು ಸ್ಪ್ರೇ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಬಟ್ 1 ಎಕರೆ ಸ್ಪ್ರೇ ಮಾಡ್ಲಿಕ್ಕೆ 2 ಲೇಬರ್ ಅಂತೂ ಬೇಕು ಸರ್. ಮಾಡುವಾಗ ಆರೋಗ್ಯದ ದೃಷ್ಟಿಯಿಂದಲೂ ಸ್ಪ್ರೇ ಮಾಡುವಾಗ ಮುಂಜಾಗ್ರತಾ ಕ್ರಮಗಳನ್ನು ಬಹುತೇಕ ರೈತರು ತೆಗೆದುಕೊಳ್ಳೋದಿಲ್ಲ. ಯಾವುದೇ ಮಾಸ್ಕ್ ಹಾಕೋದಿಲ್ಲ, ನೇರವಾಗಿ ಸ್ಪ್ರೇ ಮಾಡ್ತಾರೆ. ಇದು ಆರೋಗ್ಯದ ಮೇಲೆ ತೊಂದರೆ ಕೊಡುತ್ತೆ. ಈ ಸಮಸ್ಯೆಯನ್ನು ಡ್ರೋನ್ ಇಂದ ನಾವು ಪರಿಹಾರ ಆಗುತ್ತೆ. ಕಾಸ್ಟ್ ಕೂಡ ಕಡಿಮೆ ಸರ್. ನಾವು 400 ರೂಪೀಸಲ್ಲಿ ನಾವು ಸ್ಪ್ರೇ ಮಾಡ್ಕೊಂಡು ಬಂದ್ಬಿಡ್ತೀವಿ. ಬಟ್ ಅವರು 1200 ಮಾಡ್ಕೋಬೇಕು. ಆಮೇಲೆ ಟೈಮಿಂಗ್ಸು ದಿನವಿಡೀ ವೇಸ್ಟ್ ಆಗಿಬಿಡುತ್ತೆ. ನಾವೆಲ್ಲದನ್ನು ರೈತರಿಗೆ ಈ ಥರ ತಂತ್ರಜ್ಞಾನಗಳು ಬಳಸ್ಕೊಂಡು ಈ ಥರ ಡ್ರೋನ್ ಸ್ಪ್ರೇ ಮಾಡೋದ್ರಿಂದ
ಈಗ ಯುವ ರೈತರಿಗಂತೂ ತುಂಬ ಆಸಕ್ತಿ ಜಾಸ್ತಿ ಆಗುತ್ತೆ ಸರ್. ಯಾಕಂದರೆ ಈಗ ಕ್ಯಾನ್ ಹೊತ್ಕೊಂಡು ಔಷಧಿ ಹೊಡೀರಿ ಅಂತಂದರೆ ಯಾವ ರೈತರು ನಮ್ಗೆ ಕೃಷಿ ಮಾಡೋಕ್ಕೆ ಇಂಟ್ರೆಸ್ಟ್ ಶ್ರಮದಾಯಕ ಮತ್ತು ಹೆಚ್ಚು ಸಮಯ ತಗೊಳ್ಕೊಳ್ತದೆ. ಇವಾಗ ನಮ್ಗೆ ಖರ್ಚು ವೆಚ್ಚ ಕೂಡ ಹೆಚ್ಚು. ಹೌದು, ಹೋಗಿ ಇಡೀ ದಿನ ಯಾರು ಸ್ಪ್ರೇ ಮಾಡ್ಬೇಕು ಈ ಬಿಸಿಲಲ್ಲಿ ಕೆಲಸ ಮಾಡೋಕ್ಕೆ ಯಾರು ಇಷ್ಟಪಡೋದಿಲ್ಲ. ಬಟ್ ಡ್ರೋನ್ ಅಂದ ತಕ್ಷಣ ನಾವು ತಂತ್ರಜ್ಞಾನಗಳು ಬಳಕೆ ಮಾಡ್ಕೊಂಡಂಗೂ ನಮಗೆ ಕೃಷಿಲಿ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಯುವ ರೈತರುಗಳು ಈಗ ಎಲ್ಲೋ ಒಂದು 10,000 15,000 20,000ಕ್ಕೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಸರ್ ಬೆಂಗಳೂರಲ್ಲಿ, ಎಲ್ಲೋ ಸಿಟಿನಲ್ಲೆಲ್ಲ. ಬಟ್ ನಮ್ಮ ಹಳ್ಳಿಗಳಲ್ಲೇ ಇರೋವಂಥ ಜಮೀನಲ್ಲೇ ಒಂದು ಸಮಗ್ರ ಕೃಷಿ ಮಾಡಿಕೊಂಡು ಜೊತೆಗೆ ಈ ಥರದ್ದು ಏನಾದರೂ ಹೊಸ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಒಂದು ಆರ್ಥಿಕವಾಗಿ ಒಂದು ಎತ್ತರಕ್ಕೆ ಬೆಳಿಬೋದು ಅಂತ ಹೇಳ್ತೀನಿ ಸರ್. ಮೊದಲು ಕಂಬೈನ್ಡ್ ಹಾರ್ವೆಸ್ಟರ್ ಬಂದಾಗ ಎಲ್ಲೋ ಒಬ್ಬೊಬ್ಬರು ರೈತರು ಬಳಕೆ ಮಾಡ್ತಾ ಇದ್ರು. ಈಗ ನೋಡಿ ಇವಾಗ ಬಹುತೇಕ ಅದು ಕಾಮನ್ ಆಯ್ತು, ಎಲ್ಲರೂ ಕಂಬೈನ್ಡ್ ಹಾರ್ವೆಸ್ಟರ್ ಬಳಸ್ತಾ ಇದ್ದಾರೆ. ಈಗ ಅದೆಲ್ಲ ನಡೆಯೋದೇ ಇಲ್ಲ, ಹಿಂಗೆ ಮುಂದೆ ಒಂದು ದಿನ ಡ್ರೋನ್ ಇಲ್ಲದೆ ಕೃಷಿ ಇಲ್ಲ. ಮನೆ ಮನೆಗೂ ಡ್ರೋನ್ ಬರುತ್ತೆ ಸರ್ ನೆಕ್ಸ್ಟ್. ಯಾರು ಕ್ಯಾನ್ ಯೂಸ್ ಮಾಡೋದೇ ಇಲ್ಲ ಅವಾಗ, ಯಾಕಂದ್ರೆ ಅದು ಕಾಸ್ಟ್ ಈಗ ಕಾಸ್ಟ್ ಎಲ್ಲ ಕಡಿಮೆ ಆಫರಲ್ಲೆಲ್ಲ ಕೊಡ್ತಿದ್ದಾರೆ ಸರ್ ಡ್ರೋನ್ ಎಲ್ಲ. ಮೊದಲೇ ಸ್ಟಾರ್ಟಿಂಗ್ ಕಾಸ್ಟ್ ಎಲ್ಲ 10 lakh ಇತ್ತು, ಬಟ್ ಇವಾಗೆಲ್ಲ 4 lakh 5 lakh ಸ್ಟಾರ್ಟಿಂಗ್ ಬೇಸಿಕ್ ಪ್ರೈಸಲ್ಲೆಲ್ಲ ಸಿಗ್ತಾ ಇದೆ. ಬಟ್ ಇವಾಗ ಟ್ರ್ಯಾಕ್ಟರ್ನೇ ಅಷ್ಟು ಕಾಸ್ಟ್ಲಿ ತಗೊಂಡು ಮನೇಲಿ ಇಟ್ಕೊಳ್ತಾರೆ ಅಂತಂದ್ರೆ ಡ್ರೋನ್ ತಗೊಳ್ಳೋದೇನು ಇಲ್ಲ ಸರ್. ಇನ್ನೊಂದು ಸ್ವಲ್ಪ ದಿನದಲ್ಲೇ ಎಲ್ಲ ಮನೆಗಳಿಗೂ ಡ್ರೋನ್ ಬರುತ್ತೆ. ಆಮೇಲೆ ಸರ್ ಸುರಕ್ಷತೆ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ನಾವು ಹೊಡೆಯುವಂಥ ಔಷಧಿಗಳೆಲ್ಲ ವಿಷಕಾರಿ ರಾಸಾಯನಿಕಗಳು. ಈಗ ನಿಮ್ಮ ಸುರಕ್ಷತೆ ಹೇಗೆ? ಯಾಕಂದ್ರೆ ನೀವು ಅಲ್ಲಿ ನಿಂತಿರ್ತೀರಿ ಸ್ಥಳದಲ್ಲಿ, ಅದೆಲ್ಲ ಏನು ಹನಿ ಎಲ್ಲ ಬೀಳ್ತಾ ಇರ್ತದೆ. ಯಾವ ರೀತಿಯಂತ ಸುರಕ್ಷತಾ ಕ್ರಮಗಳನ್ನ ತಾವೆಲ್ಲ ತಗೊಳ್ತೀರಿ? ಹಾಂ ಸರ್, ನಾವು ಹ್ಯಾಂಡ್ ಗ್ಲೌಸು, ಮಾಸ್ಕು, ಸ್ಪೆಕ್ಟ್ಸು, ಕ್ಯಾಪು ಇದು ಕಂಪಲ್ಸರಿ. ಮುಖ್ಯವಾಗಿ ಮಾಸ್ಕ್. ಮಾಸ್ಕ್ ಅದು ಬಹಳ ಒಂದು ಸುರಕ್ಷಿತವಾದಂಥ ಮಾಸ್ಕನ್ನು ನೀವು ಬಳಸಲೇಬೇಕಾಗ್ತದೆ. ಯಾಕಂದ್ರೆ ಗಾಳಿಯಲ್ಲಿ ಯಾವ ತರ ಅದು ಡ್ರಾಪ್ಲೆಟ್ಸ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಉಸಿರಾಟದ ಮುಖಾಂತರ ಹೋಗ್ಬೋದು ದೇಹದಲ್ಲಿ, ಅಂಥದ್ದೆಲ್ಲ ಎಚ್ಚರಿಕೆ ತಗೋಬೇಕು. ಈಗ ನಾವು ಜಿಯೋ ಮ್ಯಾಪಿಂಗ್ ಮಾಡ್ಕೊಂಡಾಗ ನಮಗೆ ಅದು ಸ್ಪ್ರೇ ನಾವು ಒಂದು ಅಷ್ಟು ಬೌಂಡ್ರಿ ಕವರ್ ಆಟೋ ಸ್ಪ್ರೇ ಕೊಟ್ಟಾಗ ನಾವು ಅದು ಜಮೀನಲ್ಲಿ ಒಂದು ಮೂಲೆ ಕಡೆ ನಿಂತ್ಕೊಳ್ತೀವಿ ಅಷ್ಟೇ. ಬಟ್ ಡ್ರೋನ್ ಹೋಗಿ ಸ್ಪ್ರೇ ಮಾಡ್ಕೊಂಡು ಬಂದು ಅದು ಲ್ಯಾಂಡಿಂಗ್ ಆಗೋದ್ರಿಂದ ಲ್ಯಾಂಡಿಂಗ್ ಆಗೋ ಟೈಮಲ್ಲಿ ಮತ್ತು ಟೇಕ್ ಆಫ್ ಆಗೋ ಟೈಮಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಆಗಿರ್ಬೇಕು ಸರ್. ಇನ್ನೆಲ್ಲ ಸ್ಪ್ರೇ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟು ಬೇರೆ ಹೊಲಕ್ಕೆ ಹೋಗ್ಬಿಟ್ರೆ ಏನು ಮಾಡ್ತೀರಿ? ಅದಕ್ಕೆ ಜಿಯೋ ಮ್ಯಾಪಿಂಗ್ ಮಾಡ್ಕೊಂಡ್ಬಿಡ್ತೀವಿ, ಬೇರೆ ಹೊಲಕ್ಕೆ ಹೋಗ್ಬಾರ್ದು ಅಂತ ಮಾತ್ರ ಹೋಗ್ಬೇಕು. ಮಾರ್ಕ್ ಮಾಡ್ಕೊಂಡಿರ್ತೀರಿ ಮೊದಲೇ. ಆ ಥರನೂ ಕೆಲಸ ಆಗುತ್ತೆ ಸರ್. ಸೆನ್ಸರ್ ಎಲ್ಲರೂ ಕಟ್ ಆಗಿಬಿಟ್ರೆ ಆ ಥರ ಆಗುತ್ತೆ. ಬಟ್ ಅದರಲ್ಲೂ ಸ್ವಲ್ಪ ಮ್ಯಾನ್ಯುವಲ್ಗೆ ಆಟೋಮೆಟಿಕ್ ತಗೋಬೇಕು ಸರ್. ಅದನ್ನು ಆಟೋಮೇಷನ್ ಇಟ್ಟಾಗ ಮ್ಯಾನ್ಯುವಲಿ ಕಂಟ್ರೋಲ್ ತಗೊಂಡು ಎಲ್ಲಿರುತ್ತೆ ಅಲ್ಲೇ ಲ್ಯಾಂಡ್ ಮಾಡೋ ಅಂಥ ಇದನ್ನು ಕೂಡ ಆಪ್ಷನ್ಸು ಇರುತ್ತೆ ಸರ್. ನೀವು ಬೇರೆ ಯಾರಾದರೂ ಕಲಿಸಿದ್ರಾ ಈ ಟೆಕ್ನಾಲಜಿನ, ಅಥವಾ ಇದನ್ನ ನಮ್ಮ ಮನೆಯವರು ಕಲಿಸ್ತೀರಿ? ಯಾಕಂತ ಹೇಳಿ ನಿಮ್ ಕೆಲಸ ಸುಲಭ ಸರ್. ಕಷ್ಟ ಸರ್ ಅದು, ಸ್ವಲ್ಪ ಏನೋ ಪ್ರಾಬ್ಲಮ್ ಆದ್ರೆ ಅದು ಹೌದು ಹೌದು. ಮತ್ತೆ ಪರವಾನಗಿ ಇಲ್ಲದೆ ಅದು ಮಾಡಕ್ಕೂ ಕೂಡ ಅದೆಲ್ಲ ಪರ್ಮಿಷನ್ಸ್ ಕೂಡ ಇಲ್ಲ. ಓನ್ಲಿ ಸರ್ಟಿಫೈಡ್ ಪೈಲಟ್ಸ್. ಹೌದು ಸರ್. ಲೈಕ್ ಯು. ಲಕ್ಷ್ಮಿ ಅವ್ರು ಏನ್ ಕೇಳ್ತಾರೆ? ಏನಿಲ್ಲ ಸರ್, ಹೊಸ ವಿಷಯ ಏನಾದ್ರು ಕೇಳಿಲ್ಲ? ಯಾಕಂತ ನಿಮ್ ತಲೆಯಲ್ಲಿ ಮತ್ತೆ ನಾವು ಕೇಳಿದ್ದೆಲ್ಲ ಬಿಟ್ಟು ನಿಮ್ ತಲೆಯಲ್ಲಿ ಇನ್ನೊಂದು ಹೊಸ ಯೋಚನೆ ಬಂದಿರ್ತದೆ. ಇಲ್ಲ, ನನ್ನ ತಲೆನಲ್ಲಿ ಡ್ರೋನ್ ಬರೀ ಫೋಟೋಸ್ಗಷ್ಟೇ ನೋಡಿದ್ದೆ, ಇದಕ್ಕೆ ಇಷ್ಟು ನಿಜಾನೇ ಇದೆಯಾ ಅಂತ. ಒಂದು ಮದುವೆ ಮನೆಯಲ್ಲಿ ನೋಡ್ತಿದ್ವು, ಇಲ್ಲಾಂದ್ರೆ ರಾಜಕೀಯ ಸಮಾವೇಶದಲ್ಲಿ ಬರ್ರ ಅಂತ ಓಡಾಡ್ಕೊಂಡು ನೋಡ್ತಾ ಇದ್ವು, ಇಲ್ಲ ಯುದ್ಧದಲ್ಲಿ ನೋಡ್ತಾ ಇದ್ವಿ. ಈಗ ಇತ್ತೀಚಿನ ಬೆಳವಣಿಗೆ ಅದು. ಎಷ್ಟು ಸೈಜ್ ಎಷ್ಟು ದೊಡ್ಡದು ಬರುತ್ತದು? ಅಂದ್ರೆ ನಮ್ ಮೀಡಿಯಂ ಡ್ರೋನ್ ಇರೋದು, ಅಂದ್ರೆ 28 kg ಡ್ರೋನ್. 28 kg ಡ್ರೋನ್. ಅಂದ್ರೆ ತಗೊಂಡು ಹೋಗೋದು ಯಾವ್ದ್ರಲ್ಲಿ ತಗೊಂಡು ಹೋಗ್ತೀರಿ? ಕ್ಯಾರಿ ಮಾಡೋದು ಇವಿ ಇದೆ ಅಲ್ಲ ಮೇಡಮ್. ಓಕೆ, ಇಫ್ಕೋ ಇಂದ ಎಲೆಕ್ಟ್ರಿಕಲ್ ಗಾಡಿನೇ ಇದೆ, ದ್ವಿಚಕ್ರ ವಾಹನದಲ್ಲಿ ತಗೊಂಡು ಹೋಗಬಹುದು. ಅದು ಮತ್ತೆ ಇದು ಮಾಡೋದು ಫೋಲ್ಡ್ ಎಲ್ಲ ಮಾಡೋದು. ಬಟ್ ಅದು ಜನರೇಟರ್ ಎಲ್ಲ ತಗೊಂಡು ಹೋಗ್ಬೇಕು ಅಂದ್ರೆ ಟೂ ವೀಲರ್ ಅಲ್ಲಿ ಕಷ್ಟ ಆಗುತ್ತೆ. ಬಟ್ ಆ ಸೆಟಪ್ ತುಂಬಾ ಚೆನ್ನಾಗೇ ಇದೆ ಸರ್. ಹೌದು ಹೌದು. ಓಕೆ, ಸೂಪರ್. ಸೊ ಇನ್ನೊಬ್ರು ಬರ್ತಾರೆ ನಿಮ್ಮ ಬಗ್ಗೆ ಮಾತಾಡಕ್ಕೆ. ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ ರೈತರತ್ನ ಕಾರ್ಯಕ್ರಮಕ್ಕೆ. ಆಶಾರಾಣಿ ಅವ್ರ ಜೊತೆ ಮಾತಾಡಬೇಕು ವೇದಿಕೆ ಮೇಲೆ ಅಂತ ಕರೆದು ಬಿಡೋಣ, ಬನ್ನಿ. ಲತಾ ಅವರ ವೆಲ್ಕಮ್ ಮಾಡೋಣ. ಲತಾ ಅವರು ನಿಮ್ಮ ಏನಾಗಬೇಕು? ನಿಮಗೆ ಕೋ ಸಿಸ್ಟರ್ ಆಗಬೇಕು. ಓಕೆ ಲತಾ ಅವರೇ, ನಮಸ್ತೆ. ಫಸ್ಟ್ ಆಫ್ ಆಲ್ ವೆಲ್ಕಮ್ ರೈತರತ್ನ ಕಾರ್ಯಕ್ರಮಕ್ಕೆ. ಹೇಗೆ ಅನ್ನಿಸ್ತಾ ಇದೆ ಇವತ್ತು? ಆಶಾ ಅವ್ರ ಬಗ್ಗೆ ಹೇಳಿ. ನಮಸ್ತೆ. ಆಶಾರಾಣಿ ನನ್ನ ಕೋ ಸಿಸ್ಟರ್, ನನ್ನ ಮೈದನ ಹೆಂಡತಿ ಆಗಬೇಕು. ನಾನು ಕೂಡ ಕೃಷಿ ಕುಟುಂಬದಿಂದ ಬಂದಿದ್ದು, ಆದರೆ ಬೆಂಗಳೂರಿನಲ್ಲಿ ಕೆಲಸ ಹುಡ್ಕೊಂಡು ಬಂದು ನಾನು ಇದ್ದೀನಿ. ಆದರೆ ಅವಳು ಅಲ್ಲೇ ಗ್ರಾಮದಲ್ಲಿದ್ದು ಮಹಿಳೆಯರು. ಇವತ್ತು ನಾವು ಎಸ್ಪೆಷಲಿ ಈಗ ಹುಡುಗಿಯರು ಡಿಗ್ರಿ ಆದ ತಕ್ಷಣ ಮದುವೆ ಆಗಬೇಕಾದ್ರೆ ಫಸ್ಟ್ ಕೇಳೋದು ಹುಡುಗ ಸಿಟಿಲಿದ್ದಾನ. ಈವನ್ ನನ್ನ ಪೇರೆಂಟ್ಸ್ ಕೂಡ ಅದನ್ನೇ ಮಾಡಿದರು. ಆದರೆ ಇವಾಗೂ ಇವಳು ನೋಡಿ ಕಲಿಬೇಕಾಗಿರೋದೇನೆಂದರೆ, ನಾವು ಯಾವುದೇ ಒಂದು ಕಮಿಟ್ಮೆಂಟ್ ಅಂದರೆ ಏನಾದರೂ ಒಂದು ಸಾಧಿಸಬೇಕು ಅಂತಂದರೆ ಸಿಟಿನೇ ಆಗಬೇಕಾಗಿಲ್ಲ, ಹಳ್ಳಿಯಲ್ಲಿ ಇದ್ದುಕೊಂಡು ಕೂಡ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇವಳು ಒಂದು ಉದಾಹರಣೆ. ಅದರ ಜೊತೆಗೆ ನಮ್ಮ ಫ್ಯಾಮಿಲಿಗೆ ಸೇರಿದವಳು ಅಂತ ಹೇಳ್ಕೊಳ್ಳೋಕ್ಕೆ ನನಗೊಂದು ಹೆಮ್ಮೆ. ನಾವೆಲ್ಲ ಕಡೆ ಹೇಳ್ಕೊಳ್ತೀವಿ, ಏನಾದರೂ ಒಂದು
ಬಂದಾಗ ಯೂಟ್ಯೂಬಲ್ಲಿ ಯಾರಾದರೂ ನೋಡಿದಾಗ ಅವಳು ನನ್ನ ತಂಗಿ ನನ್ನ ಕೋ-ಸಿಸ್ಟರ್ ಆಗಬೇಕು ಅಂತ ಹೇಳ್ಕೊಳ್ಳುವಾಗ ನನಗೊಂದು ಖುಷಿ ಆಗುತ್ತೆ. ಅದ್ರ ಜೊತೆಗೆ ಯಾರೇ ಆಗಿರಲಿ, ನಾನು ಟೀಚರಾಗಿ ಪ್ರೈವೇಟ್ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಅವರ ಪ್ರೋತ್ಸಾಹ ತುಂಬ ಮುಖ್ಯ. ಅವಳಿಗೆ ಹಳ್ಳಿನಲ್ಲಿ ಆ ಪ್ರೋತ್ಸಾಹ ನನ್ನ ಮೈದನ ಮತ್ತು ನನ್ನ ಅತ್ತೆಯವರು ಅವ್ರ ಕಡೆಯಿಂದ ತುಂಬ ಸಿಕ್ಕಿದೆ. ಅವಳು ಅದೊಂದೇ ವಿಷಯದಲ್ಲೆಲ್ಲ ಮನೆಯಲ್ಲಿ ಎಲ್ಲ ಕೆಲಸದಲ್ಲೂ ಮಕ್ಕಳನ್ನು ಡಿಸಿಪ್ಲಿನಾಗಿ ಇಟ್ಕೊಂಡಿರೋದ್ರಿಂದ ಕೂಡ ನಾವು ತುಂಬ ಹೆಮ್ಮೆ ಪಡ್ತೀವಿ. ನಾವು ಸಿಟಿಯಲ್ಲಿದ್ದು ಕೂಡ ಕೆಲವೊಂದನ್ನು ನಾನು ಫಾಲೋ ಮಾಡಿಲ್ಲ ಅಂತ ಎಷ್ಟೋ ಸರಿ ನನಗನ್ಸಿದೆ. ಅವಳು ನೋಡಿ ನನಗೆ ತುಂಬ ಖುಷಿ ಇದೆ. ಅದನ್ನು ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ನರೇಂದ್ರ ಮೋದಿಜಿಯವರು ಅವಳು ಇದಕ್ಕೆ ಹೋದಾಗ, ನೀನು ಲಕ್ಪತ್ ದೀದಿ, ನೀನು ಕೋಟ್ಯಾಧಿಪತಿ ದೀದಿಯಾಗಿ ಬರಬೇಕು ಅಂತ ಅವರು ಆಶೀರ್ವಾದ ಮಾಡಿದ್ದಾರೆ. ಹಾಗೆ ಆಗಲಿ ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಖಂಡಿತ ಅವಳ ಸಾಧನೆ, ಅವಳ ಡೆಡಿಕೇಶನ್ನು, ಅವಳ ಹಾರ್ಡ್ ವರ್ಕು ಅಲ್ಲಿಗೆ ತಗೊಂಡೋಗುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ನೀವು ಹಳ್ಳಿಗೆ ವರ್ಷಕ್ಕೆ ಎಷ್ಟು ಸಲ ಹೋಗ್ತೀರಿ? ಇಯರ್ಲಿ ನಾವು ಹಾಲಿಡೇಸ್ಗೆಲ್ಲ ಹೋಗ್ತಾ ಇರ್ತೀವಿ. ಒಂದೇ ಕುಟುಂಬ ಅಂದರೆ ಚಿಕ್ಕಪ್ಪನ ಆಗುತ್ತೆ. ಬಟ್ ಎಲ್ಲ ಹೋದಾಗ ಎಲ್ಲ ಫಂಕ್ಷನ್ಸಲ್ಲೂ ನಾವು ಒಟ್ಟಿಗೆ ಸೇರಿ ಮಾಡ್ತಾ ಇರ್ತೀವಿ. ನೋಡಿ, ಸಿಟಿ ಅಂತ ಬಂದಿದ್ದು ಇವಾಗ ಮಿಸ್ ಮಾಡ್ತಾ ಇದ್ದೀರಾ? ಹಳ್ಳಿನೇ ಚೆನ್ನಾಗಿತ್ತು ಅಂತ ಅನ್ಸುತ್ತಾ ನಿಮಗೆ? ಕನ್ಫ್ಯೂಷನಲ್ಲಿ ಇದ್ದಾರೆ ಅವರು. ಇಲ್ಲ, ಅವಳ ಸಾಧನೆ ನೋಡಿದಾಗ ನಮಗೆ ಇನ್ನೂ ನಾವೇನು ಮಾಡಿಲ್ಲ ಅನ್ನೋ ಫೀಲ್ ಬರ್ತಾ ಇದೆ. ಖಂಡಿತ. ಹಾಗಾಗಿ ಅದು ನನಗೆ ತುಂಬ ಸಂತೋಷ. ಅದಕ್ಕೋಸ್ಕರ ನಾನು ಅವಳ ಬಗ್ಗೆ ಮಾತಾಡಲೇಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ನನಗೆ ಅವಕಾಶ ಕೊಟ್ಟಿದ್ದಂಥ ವಾಹಿನಿಗೆ ಧನ್ಯವಾದ ಕೂಡ ಹೇಳ್ತೀನಿ. ಥ್ಯಾಂಕ್ ಯು ಲತಾ. ಥ್ಯಾಂಕ್ ಯು. ಓಕೆ, ಸೊ ಆಶಾ ಅವರೇ, ಸಾಕಷ್ಟು ಜನ ಫ್ಯಾಮಿಲಿಯವರು ಬಂದಿದ್ದಾರೆ. ಈ ಸೆಲೆಬ್ರೇಷನ್ ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ರೈತರತ್ನದಲ್ಲಿ ಅಂತ ವೆಲ್ಕಮ್ ಮಾಡಿಬಿಡೋಣ ಎಲ್ಲರನ್ನೂ. ಬನ್ನಿ, ಜೋರಾದ ಚಪ್ಪಾಳೆಗಳ ಮೂಲಕ ನಮ್ಮ ಇವತ್ತಿನ ರೈತ ಮಹಿಳಾ ಸೆಲೆಬ್ರಿಟಿ ಆಶಾ ರಾಣಿ ಅವರ ಕುಟುಂಬದವರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬರಮಾಡ್ಕೊಳ್ಳೋಣ ವೇದಿಕೆಯಲ್ಲಿ. ಇನ್ನು ಶಿವಮೊಗ್ಗದ ಶಿಕಾರಿಪುರದ ಯಶಸ್ವಿ ರೈತ ಮಹಿಳೆ ಇವತ್ತು ಹಲವಾರು ಮಹಿಳೆಯರಿಗೆ ಮಾದರಿಯಾಗಿ ನಮ್ಮ ರೈತರತ್ನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಆಶಾ ರಾಣಿಯವರು, ಅವರ ಸಂಪೂರ್ಣ ಸುಖಿ ಖುಷಿ ಕುಟುಂಬ ನಮ್ಮ ವೇದಿಕೆ ಮೇಲಿದೆ. ಸೊ ಎಲ್ಲರೂ ಸ್ಮೈಲ್ ಮಾಡಿ. ಇವತ್ತಿನ ನಮ್ಮ ರೈತರತ್ನ ಸಂಚಿಕೆಯ ಈ ಫೋಟೋ, ಆಶಾ ರಾಣಿ ಅವರ ಕುಟುಂಬದ ಫೋಟೋ ಸೇರ್ತಾ ಇದೆ ವಾಲ್ ಆಫ್ ಫೇಮ್ಗೆ. ಸ್ಮೈಲ್ ಪ್ಲೀಸ್, ಎಲ್ಲರೂ ಸ್ಮೈಲ್ ಮಾಡಿ. ಇಳೆಜಲಬಾನು ನಂಬಿ ನಡೆಯೋ ಪ್ರಾಣಿ ಪಕ್ಷಿಯ ತನ್ನಂತೆ ಕಾಣೋ, ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ. ಮತ್ತೊಮ್ಮೆ ಆಶಾ ರಾಣಿಯವರ ಕುಟುಂಬಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಅಮ್ಮ ನಮಸ್ತೆ. ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಇವತ್ತಿನ ನಮ್ಮ ರೈತರತ್ನ ಕಾರ್ಯಕ್ರಮದ ಸಂಚಿಕೆ. ಆ್ಯಂಡ್ ಈ ಒಂದು ಸೆಲೆಬ್ರೇಷನ್ ಮೂಮೆಂಟಲ್ಲಿ ವೇದಿಕೆ ಮೇಲೆ ಮಿಸ್ ಆಗಿರೋರು ನಮ್ಮ ಪ್ರೀತಿಯ ಜಡ್ಜಸ್. ಸೊ ಅವ್ರನ್ನೂ ಕೂಡ ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿರುವಂಥ ಚನ್ನಪ್ಪ ಅಂಗಡಿ ಸರ್ ಹಾಗೂ KP ರಘುಪ್ರಸಾದ್ ಸರ್. ಇನ್ನು ಇವತ್ತಿನ ನಮ್ಮ ರೈತರತ್ನ ವೇದಿಕೆಯನ್ನು ಅಲಂಕರಿಸಿದಂಥ ನಮ್ಮೆಲ್ಲರ ಪ್ರೀತಿಯ ಶಿಕಾರಿಪುರದಲ್ಲಂತೂ ಡ್ರೋನ್ ದೀದಿ ಅಂತಾನೆ ಫೇಮಸ್ ಆಗಿರುವಂತಹ ಆಶಾ ರಾಣಿ ಹಾಗೂ ಅವರ ಕುಟುಂಬಕ್ಕೆ ಚಿಕ್ಕದಾಗಿ ಕಿರುಕಾಣಿಕೆಯನ್ನು ಕೊಟ್ಟು ಬೀಳ್ಕೊಡೋದಕ್ಕೆ ಇದೀಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ನಮ್ಮ ದೂರದರ್ಶನ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರು ಆರ್ತಿ ಮೇಡಮ್ ಬಂದಿದ್ದಾರೆ. ಮೇಡಮ್, ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಬರಬೇಕು. ನಮ್ಮ ಚಂದನ ವಾಹಿನಿ ಪರವಾಗಿ ಒಂದು ಪ್ರೀತಿಯ ಕಿರುಕಾಣಿಕೆ ಮೇಡಮ್ ಇಂದ ಆಶಾ ರಾಣಿ ಅವ್ರಿಗೋಸ್ಕರ. ಸಾಧಕನೊಳಗಿನ ಸಾರ್ಥಕ ಬದುಕನು. ಆಲ್ ದಿ ಬೆಸ್ಟ್ ಆಶಾ ರಾಣಿ ಅವರೇ. ತಮ್ಮ ಎಲ್ಲ ಕನಸುಗಳು ಸಾಕಾರ ಆಗಲಿ. ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ಕೆಪ್ಯಾಕ್ ಸಂಸ್ಥೆ ವತಿಯಿಂದ ಒಂದು ಕಿರುಕಾಣಿಕೆ ಇವತ್ತಿನ ರೈತ ಸೆಲೆಬ್ರಿಟಿ ಆಶಾ ಅವರಿಗೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಇವತ್ತು ರೈತ ಮಹಿಳೆಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಶಾ ರಾಣಿ ಅವರು ಬಂದಿದ್ದಾರೆ. ಒಂದು ಮಹಿಳಾ ಶಕ್ತಿ ಕೃಷಿ ಕ್ಷೇತ್ರದಲ್ಲೂ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನು ಬಹುಶಃ ಇವತ್ತಿನ ಸಂಚಿಕೆ ನೋಡಿದಂಥವರೆಲ್ಲ ವೀಕ್ಷಕರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಚಂದನ ವಾಹಿನಿಯ ಕಾರ್ಯಕ್ರಮ ಮುಖ್ಯಸ್ಥರು ಆರ್ತಿ ಮೇಡಮ್ ಕೂಡ ಬಂದಿರೋದು ನಾವೆಲ್ಲರೂ ಖುಷಿ ಪಡುವಂಥ ವಿಚಾರ. ಮೇಡಮ್, ತಮ್ಮ ಕಡೆಯಿಂದ ಒಂದೆರಡು ಮಾತುಗಳು. ದೂರದರ್ಶನ ಚಂದನ ಹಮ್ಮಿಕೊಂಡಿರುವಂತಹ ವಿನೂತನ ಕಾರ್ಯಕ್ರಮ ರೈತರತ್ನ, ಇದರಲ್ಲಿ ಒಬ್ಬ ಮಹಿಳೆ ರತ್ನತ್ತರ ಇಲ್ಲಿ ಇವತ್ತು ಕಂಗೊಳಿಸ್ತಾ ಇರೋದು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಈ ಒಂದು ಕ್ಷೇತ್ರದಲ್ಲಿ
ಕೃಷಿ ಕ್ಷೇತ್ರದಲ್ಲಿ ಏನಾಗುತ್ತೆ, ಹಣದ ವ್ಯವಹಾರ ಇದೆಯಲ್ಲ ಮತ್ತು ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ಅದನ್ನು ಒಬ್ಬ ರೈತನೇ ಮಾಡೋದ್ರಿಂದ ಯಾವಾಗಲೂ ರೈತ ಮಹಿಳೆ ಪಕ್ಕದಲ್ಲೇ ಇರ್ತಾಳೆ ಅಷ್ಟೇ. ನನ್ನ ಜೊತೆ ಇದ್ದಾಳೆ ಅಂತ ಹೇಳಲ್ಲ, ನನ್ನ ಬೆನ್ನ ಹಿಂದೆ ಇದ್ದಾಳೆ ಅಂತನೋ ಎಲ್ಲೋ ಹೊಲದಲ್ಲಿದ್ದಾಳೆ ಅಂತನೋ ಆ ಥರ ಪಿಕ್ಚರ್ ಮಾಡುವಂಥ, ಡಿಪಿಕ್ಟ್ ಮಾಡುವಂತಹ ಮಹಿಳಾ ಒಂದು ಕಾಣಿಕೆ ಇದೆ ಅಲ್ಲ, ಅದನ್ನು ಯಾವಾಗಲೂ ಸೈಡ್ಲೈನ್ ಮಾಡುವಂತಹ ಒಂದು ಗ್ರಾಮರಲ್ಲಿ ನಾವು ಕೆಲಸ ಮಾಡುವಾಗ ಈ ಥರ ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಮಹಿಳೆ ಇಲ್ಲಿ ಬಂದು ನಾನು ಡ್ರೋನ್ ಹಾರಿಸಿದ್ದೇನೆ, ಹೇಗೆ ನಾಸಾನಲ್ಲಿ ನಮ್ಮ ಹೆಣ್ಮಕ್ಳು ಹೋಗಿ ಬಂದರು, ಆ ರೀತಿ ಒಬ್ಬ ಸಾಧಕಿ ಇಲ್ಲಿ ಕೂತಿರೋದು ನಮ್ಮೆಲ್ಲರ ಹೆಮ್ಮೆಯನ್ನು ಹೆಚ್ಚು ಮಾಡುವಂಥ ವಿಷಯ. ಈ ಥರದ ಮಹಿಳಾ ರತ್ನಗಳು ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಹೆಚ್ಚಾಗಿ ಮೂಡಿ ಬರಲಿ. ಮತ್ತು ಇನ್ನೊಂದು ಈ ಕಾರ್ಯಕ್ರಮ ಯಶಸ್ವಿ ಆದರೆ ಮತ್ತೆ 2ನೇ ಆವೃತ್ತಿ ಶುರುವಾದಾಗ ನಮ್ಮ ಗೋಪಿನಾಥ್ ಆಗಲಿ, ಪ್ಯಾನಲ್ನಲ್ಲಿರುವಂತಹ ಲಕ್ಷ್ಮೀಕಾರಂತ್ ಆಗಲಿ, ಅವರುಗಳು ಈ ಮತ್ತು ಇಲ್ಲಿರುವಂತಹ ಎಲ್ಲ ತಂಡ, ಕ್ಯಾಮರಾ ಮತ್ತು ತಾಂತ್ರಿಕ ತಂಡ ಹಗಲು ರಾತ್ರಿ ಶ್ರಮಿಸಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ. ಮತ್ತು ಇಂತಹ ಜೂರಿಪ್ಪ, ಇಂಥ ಜೂರಿ ಇರೋವಾಗ ಇನ್ನು ಒಳ್ಳೆ ಒಬ್ಬ ಇವರು ಸೆಲೆಕ್ಟ್ ಆಗ್ತಾರೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ನನ್ನ ಕರೆದು ಈ ಗೌರವವನ್ನು ನನಗೆ ಕೊಟ್ಟಿದ್ದಕ್ಕೆ ಎಲ್ಲರ ಪರವಾಗಿ ಇಡೀ ತಂಡಕ್ಕೆ ನನ್ನ ಕೃತಜ್ಞತೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ರೈತರತ್ನ ಸಂಚಿಕೆ ಇದಾಗಿತ್ತು. ಇವತ್ತು ಮುಗಿಸೋದಕ್ಕಿಂತ ಮುಂಚೆ ಒಂದೇ ಒಂದು ಮಾತು, ಈ ಒಂದು ಸಾಧನೆ ನಾವೇನು ವೇದಿಕೆ ಮೇಲೆ ಸಾಧಕ ರೈತರು ಅಂತ ತೋರಿಸ್ಕೊಂಡು ಬಂದಿದ್ದೀವಿ, ಇದು ಕೇವಲ ಒಂದು ಸಂಚಿಕೆಗೆ ಮೀಸಲಾಗಿದೆ. ಹೊರಗಡೆ ಯಾರ್ಯಾರು ಕೃಷಿ ಮಾಡ್ತಾ ನಮಗೆ ಅನ್ನದಾತರಾಗಿ ದಿನಕ್ಕೆ 3 ಹೊತ್ತು ಊಟ ಹಾಕ್ತಾ ಇದ್ದಾರಲ್ಲ, ಎಲ್ಲರೂ ಕೂಡ ಸಾಧಕರೇ. ಅದನ್ನು ಬಿಂಬಿಸಬೇಕು ಅನ್ನೋ ಉದ್ದೇಶದಿಂದಾನೇ ಈ ಕಾರ್ಯಕ್ರಮ ಮಾಡ್ತಿರೋದು. ಎಲ್ಲದಕ್ಕಿಂತ ಮೂಲ ಉದ್ದೇಶ ಅಂದರೆ ಹೆಣ್ಣುಮಕ್ಕಳಾಗಲಿ ಅಥವಾ ಓದಿಲ್ಲ ಬರ್ದಿಲ್ಲ ಅಂತ ಆಗಿರ್ಬೋದು, ಓದಿದ್ದೀನಿ ಕೆಲಸ ಇಲ್ಲ ಅಂತ ಅಲಿತಾ ಇರೋರು ತುಂಬ ಜನ ಇದ್ದಾರೆ. ಎಲ್ಲರಿಗೂ ಕೂಡ ಕೃಷಿ ಅನ್ನೋದು ನಮ್ಮ ಮೂಲ ಆಗಿರೋದ್ರಿಂದ ಕೃಷಿಯಲ್ಲಿ ಏನೋ ಒಂದು ಮಾಡಬಹುದು, ಅದು ಸಾಧನೆಯ ರೀತಿಯಲ್ಲೇ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ಸಿಗಬೇಕು ಅಂತಾನೆ ಈ ನಮ್ಮ ರೈತರತ್ನ ವೇದಿಕೆ ಸೃಷ್ಟಿಯಾಗಿರೋದು. ಇದರ ಪರಿಕಲ್ಪನೆಯೇ ಒಂದು ವಿಶೇಷ, ವಿಭಿನ್ನ ಹಾಗೂ ಹೊಸ ಹೊಸ ಆಲೋಚನೆಯನ್ನ ಹೊಕ್ಕಿ ತೆಗುವಂಥ ಒಂದು ವಿಭಿನ್ನವಾದ ಪ್ರಯತ್ನ ಅಂತಾನೆ ಹೇಳಬೇಕು. ಮತ್ತೊಬ್ಬ ರೈತ ಸಾಧಕರೊಂದಿಗೆ ಮುಂದಿನ ರೈತರತ್ನ ಸಂಚಿಕೆನಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮೆಲ್ಲರ ಪ್ರೀತಿಯ ಚಂದನ ವಾಹಿನಿಯನ್ನ. ಇದು ರೈತರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ಅಂದದ ಬದುಕನ್ನು ಚಂದದಿ ತೋರಿಸೋ ರೈತರತ್ನ, ರೈತರತ್ನ.